ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ದು ಯಾವ ರೀತಿ ಪ್ರಾಬ್ಲಮ್ಸ್ ಕೊಟ್ಟರೆ ಸಾಲ್ವ್ ಮಾಡಬೇಕು ಅನ್ನೋದನ್ನ ನಾವು ನೋಡೋಣ. ಸೊ ಆ್ಯಕ್ಚುಲಿ ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂದರೆ ಏನು? ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ಅಂದರೆ ಇವಾಗ ಕೊಟ್ಟಿರೋಂಥ ಡೇಟಾ ಸೆಟ್ಟು ಯಾವುದೋ ಒಂದು ರೇಂಜಲ್ಲಿ ಲೈ ಆಗ್ತಿರುತ್ತೆ. ಆ ಒಂದು ರೇಂಜ್ನ ನಾವು ನ್ಯೂ ರೇಂಜಿಗೆ ಕನ್ವರ್ಟ್ ಮಾಡ್ತೀವಿ ಅಲ್ವಾ, ಅದನ್ನು ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಇವಾಗ ಕೊಟ್ಟಿರೋಂಥ ಕ್ವೆಶನ್ ನೋಡೋಣ. ಸೊ ಇವಾಗ ಈ ಒಂದು ಕೊಟ್ಟಿರುವಂಥ ಡೇಟಾ ಸೆಟ್ಟು 88 ಇಂದ 94 ರೇಂಜಲ್ಲಿ ಲೈ ಆಗ್ತಿದೆ. ಸೊ ಈ ಒಂದು ಡೇಟಾ ಸೆಟ್ನ ನಾವು 0-1 ರೇಂಜಲ್ಲಿ ಲೈ ಆಗೋ ಥರ ಮಾಡಬೇಕು. ಸೊ ಆ ಕನ್ವರ್ಷನ್ನ ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ನಾವು ಹೇಳ್ತೀವಿ. ಓಕೆನಾ? ಇವಾಗ ರಿಯಲ್ ವರ್ಲ್ಡಲ್ಲಿ ಹೇಳಬೇಕು ಅಂತ ಅಂದರೆ, ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ಕೊಡಬೇಕು ಅಂತ ಅಂದರೆ, ಇವಾಗ ಏಜ್ ಅಂತ ತಗೊಂಡ್ರೆ ಇವಾಗ ನಮಗೆ ಡೇಟಾ ತುಂಬ ಕಡೆಯಿಂದ ತುಂಬ ಸೋರ್ಸಸ್ಗಳಿಂದ ಬರುತ್ತೆ ಅಂತ ನಮಗೆ ಗೊತ್ತು. ಸೊ ಇವಾಗ ಜನರಲ್ ಆಗಿ ನಾವು ಏಜ್ ಅಂತ ತಗೊಂಡ್ರೆ ಏಜು ನ್ಯೂಮರಿಕಲ್ ಫಾರ್ಮಲ್ಲಿ ನಮಗೆ ಗೊತ್ತಿಲ್ಲ ಎಲ್ಲಿಂದ ಎಲ್ಲಿಗೆ ರೇಂಜ್ ಆಗುತ್ತೆ ಅಂತ ಅಲ್ವಾ. ಸೊ 0 to 100 ರೇಂಜ್. ಇವಾಗ ಮಾರ್ಕ್ಸ್ ಅಂತ ತಗೊಂಡ್ರೆ 0 to 100 ರೇಂಜು. ಆಮೇಲೆ ಔಟ್ ಆಫ್ 100 ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದ್ಸತಿ ಔಟ್ ಆಫ್ 80 ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದ್ಸತಿ ಔಟ್ ಆಫ್ 50 ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಂಟರ್ನಲ್ಸ್ ಅಂತ ಅಂದರೆ ಔಟ್ ಆಫ್ 25 ಕ್ಯಾಲ್ಕುಲೇಟ್ ಮಾಡ್ತೀವಿ ಅಲ್ವಾ. ಸೊ ನಮಗೆ ಪರ್ಟಿಕ್ಯುಲರ್ ರೇಂಜಸ್ ಗೊತ್ತಿರಲ್ಲ. ಆಮೇಲೆ ಇವಾಗ ಸ್ಯಾಲ್ರಿ ಅಂತ ತಗೊಂಡ್ರೆ ಅದು ಲ್ಯಾಕ್ಸ್ ಗಟ್ಟಲೆ ಹೋಗುತ್ತೆ, ಥೌಸಂಡ್ಸ್ ಗಟ್ಟಲೆ ಹೋಗುತ್ತೆ, ಮತ್ತು ಕ್ರೋರ್ಸ್ ಗಟ್ಟಲೆ ಹೋಗುತ್ತೆ. ಸೊ ನೀಟಾಗಿ ಒಂದು ರೇಂಜ್ ಗೊತ್ತಾಗಲ್ಲ. ಇವಾಗ ಮಾಡೆಲಿಗೆ ಏನೂ ಗೊತ್ತಿರಲ್ಲ ಅಲ್ವಾ. ಸೊ ಈ ಥರ ಡೇಟಾ ಸೆಟ್ಸಿಗೆ ಯಾವುದ್ಯಾವುದೋ ರೇಂಜು ಡಿಪೆಂಡ್ ಆಗ್ತಿದೆ ಅಂತ ಅಂದರೆ ನಮ್ಮ ML ಮಾಡೆಲ್ಸಿಗೆ ಗೊತ್ತಾಗಲ್ಲ. ಅದಕ್ಕೋಸ್ಕರ ಆ ಕನ್ವರ್ಷನ್ ಮಾಡ್ತೀವಿ ಅಲ್ವಾ. ಸೊ ಆಲ್ಮೋಸ್ಟು ನಾವು 0-1 ರೇಂಜಲ್ಲೇ ನಾವು ಎಲ್ಲ ಡೇಟಾಸ್ನು ಕೂಡ ಕನ್ವರ್ಟ್ ಮಾಡೋದಕ್ಕೆ ನೋಡ್ತೀವಿ. ಸೊ ಈ ಒಂದು ಕನ್ವರ್ಷನ್ನ ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಅಂತ ಹೇಳ್ತೀವಿ. ಓಕೆನಾ? ಸೊ ಗೊತ್ತಾಯ್ತಲ್ವಾ ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಏನಕ್ಕೆ ಬೇಕು, ಎಸ್ಪೆಷಲಿ ML ಮಾಡೆಲ್ಸಿಗೆ ಏನಕ್ಕೆ ಬೇಕು ಅಂತ ಅರ್ಥ ಆಯ್ತಲ್ವಾ. ಸೊ ಇವಾಗ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಓಕೆ, ಆ್ಯಕ್ಚುಲಿ ಏನು ಗೊತ್ತಾ ಗೈಸ್, ಆ್ಯಕ್ಚುಲಿ ಇದನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟು. ಜಸ್ಟ್ ಸಬ್ಜೆಕ್ಟ್ ಕಲಿಯೋದಲ್ಲ, ಅದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು. ಓಕೆ, ಸೊ ಫಸ್ಟು ಅವರು ಕೊಟ್ಟಿರೋಂಥ ಡೇಟಾ ಸೆಟ್ ಬಂದು ಫಸ್ಟ್ ನೀವೇನೇ ಆಗಲಿ ಏನಂತ ಬರ್ಕೊಳ್ಬೇಕು ಅಂದರೆ ದ ಗಿವನ್ ಡೇಟಾ ಸೆಟ್ ಬಂದು ಏನು ಕೊಟ್ಟಿದ್ದಾರೆ, 88, 90, 92, 94 ಅಲ್ವಾ. ಸೊ ದಿಸ್ ಇಸ್ ಅ ಗಿವನ್ ಡೇಟಾ ಸೆಟ್. ಸೊ ಇವಾಗ ಇಲ್ಲಿ ನಮಗೆ ನಮ್ಮ ಒಂದು ಫಾರ್ಮುಲಾದಲ್ಲಿ ಏನಿದೆ, ಮಿನಿಮಮ್ ವ್ಯಾಲ್ಯೂ ಇದೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಇದೆ, ನ್ಯೂ ಮ್ಯಾಕ್ಸು, ನ್ಯೂ ಮಿನ್, ಇದೆಲ್ಲ ಏನೇನು ಅಂತ ಇವಾಗ ತಿಳ್ಕೊಳ್ಳೋಣ. ಸೊ ಫಸ್ಟು ಮಿನಿಮಮ್ ಅಂತ ಅಂದರೆ ಮಿನಿಮಮ್ ವ್ಯಾಲ್ಯೂ ಅಂದರೆ ಸೊ ನಾನು MIN ಅಂತ ತಗೊಳ್ತೀನಿ. ಓಕೆ, ಸೊ MIN ಅಂತ ಅಂದರೆ ಸೊ ಇದರಲ್ಲಿ ಫಸ್ಟ್ ಮಿನಿಮಮ್ ವ್ಯಾಲ್ಯೂ ಏನಿದೆ 88. ಸೊ ಅದು ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ MAX. ಸೊ ಫಾರ್ಮುಲಾದಲ್ಲಿ ನಾವು MAX ಅಂತ ತಗೊಂಡಿದ್ದೀವಿ. ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ 94. ಓಕೆನಾ? ಸೊ ನೆಕ್ಸ್ಟ್ ನ್ಯೂ ಮ್ಯಾಕ್ಸ್ ಅಂದರೆ ಏನು? ನ್ಯೂ ಮ್ಯಾಕ್ಸ್ ಅಂತ ಅಂದರೆ ನಾವು ಯಾವ ರೇಂಜಿಗೆ ಕನ್ವರ್ಟ್ ಮಾಡೋಕ್ಕೆ ಹೊರಟಿರ್ತೀವಿ ಅಲ್ವಾ, ಆ ರೇಂಜ್, ಅದನ್ನು ನಾವು ನ್ಯೂ ಮ್ಯಾಕ್ಸ್, ನ್ಯೂ ಮಿನ್ ಅಂತ ನಾವು ತಗೊಳ್ತೀವಿ. ಇಲ್ಲಿ ನ್ಯೂ ಮ್ಯಾಕ್ಸ್ ಅಂದರೆ ಏನು? ಸೊ ನಾವು ಒಂದು ರೇಂಜಿಂದ ಇನ್ನೊಂದು ರೇಂಜಿಗೆ ಕನ್ವರ್ಟ್ ಮಾಡ್ತೀವಿ ಅಲ್ವಾ. ಸೊ ಅದರಲ್ಲಿ ಇನ್ನೊಂದು ರೇಂಜ್ ಇರುತ್ತೆ ಅಲ್ವಾ, ಅದರಲ್ಲಿರುವಂಥ ಮ್ಯಾಕ್ಸಿಮಮ್ ವ್ಯಾಲ್ಯೂ, ಮಿನಿಮಮ್ ವ್ಯಾಲ್ಯೂನ ನಾವು ನ್ಯೂ ಮ್ಯಾಕ್ಸ್ ಅಂತ ತಗೊಳ್ತೀವಿ. ನಾವು ಯಾವ ರೇಂಜಿಗೆ ಕನ್ವರ್ಟ್ ಮಾಡಬೇಕು? 0 ಮತ್ತು 1 ಅಲ್ವಾ. ಸೊ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಏನಾಗುತ್ತೆ ಆವಾಗ, ಸೊ ನ್ಯೂ ಮಿನ್ ವ್ಯಾಲ್ಯೂ ಏನಾಗುತ್ತೆ 0 ಆಗುತ್ತೆ, ನ್ಯೂ ಮ್ಯಾಕ್ಸ್ ವ್ಯಾಲ್ಯೂ ಏನಾಗುತ್ತೆ 1 ಆಗುತ್ತೆ. ಓಕೆ, ಸೊ ಇವಾಗ ಎಲ್ಲ ಡೇಟಾ ನಮಗೆ ಸಿಕ್ಕಿದೆ. ಜಸ್ಟ್ ನಾವು ಫಾರ್ಮುಲಾಗೆ ಅಪ್ಲೈ ಮಾಡ್ಕೋತಾ ಹೋಗಬೇಕು. ಸೊ ನಮ್ಮ ಏನೇನು ಅಂದರೆ ಇಲ್ಲಿರೋಂಥ ಎಲ್ಲ ವ್ಯಾಲ್ಯೂನು ಕೂಡ 0 to 1 ರೇಂಜಲ್ಲಿ ಲೈ ಆಗಬೇಕು ಅಷ್ಟೇ. ಸೊ ಇವಾಗ ನಾವು ಒಂದೊಂದೇ ವ್ಯಾಲ್ಯೂಗೆ ನಾವು ಮಿನ್ಮ್ಯಾಕ್ಸ್ ಪ್ರೊಸೀಜರ್ ಫಾರ್ಮುಲಾ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ನು ಬಂದ್ಬಿಟ್ಟು ಫಾರ್ ದ ಮಾರ್ಕ್ಸ್ 88 ನಾವು ಇವಾಗ ಈ ಒಂದು ಫಾರ್ಮುಲಾ ಅಪ್ಲೈ ಮಾಡಬೇಕು. ಸೊ ವಿ ಅಂತ ಅಂದರೆ 88. ಓಕೆನಾ? ವಿ ಯಾವಾಗಲೂ ಕಾನ್ಸ್ಟೆಂಟ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಇವಾಗ ಒಂದೊಂದು ವ್ಯಾಲ್ಯೂನು ಕೂಡ ವಿ ಆಗ್ತಾ ಹೋಗುತ್ತೆ. ಸೊ ಇವಾಗ 88 ಕ್ಯಾಲ್ಕುಲೇಟ್ ಮಾಡ್ತೀನಾ. ಸೊ ವಿ ವ್ಯಾಲ್ಯೂ ಏನಾಗುತ್ತೆ ಮಿನ್ ಮ್ಯಾಕ್ಸ್. ಸೊ ವಿ ವ್ಯಾಲ್ಯೂ ಏನಾಗುತ್ತೆ 88. ಮಿನಿಮಮ್ ವ್ಯಾಲ್ಯೂ ಎಷ್ಟಪ್ಪ? ಮಿನಿಮಮ್ ವ್ಯಾಲ್ಯೂ 88. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಮೈನಸ್ ಮ್ಯಾಕ್ಸಿಮಮ್ ಎಷ್ಟು ವ್ಯಾಲ್ಯೂ 94 ಮೈನಸ್ 88 ಇಂಟು ನ್ಯೂ ಮ್ಯಾಕ್ಸಿಮಮ್ ಮೈನಸ್ ನ್ಯೂ ಮಿನಿಮಮ್ ಅಂತ ಅಂದರೆ ನಾನು ಯಾವ ರೇಂಜಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ? ಸೊ 0 to 1 ರೇಂಜ್. ಸೊ ನ್ಯೂ ಮಿನಿಮಮ್ ಬಂದು 0, ನ್ಯೂ ಮ್ಯಾಕ್ಸಿಮಮ್ ಬಂದು 1, ನ್ಯೂ ಮಿನಿಮಮ್ ಬಂದು 0. ಸೊ ಪ್ಲಸ್ ಫಾರ್ಮುಲಾದಲ್ಲಿ ನ್ಯೂ ಮಿನಿಮಮ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲಸ್ ನ್ಯೂ ಮಿನಿಮಮ್ ಅಂತ ಅಂದರೆ 0. ಸೊ ಇಷ್ಟನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಏನು ಬರುತ್ತೆ ಅದನ್ನು ಬರೀಬೇಕು.
88 minus 88 divided by 94 minus 88, so into, so 1 minus 0 plus 0 ಎಂತ, ಸೊ 0. ಓಕೆನಾ, 88ಗೆ ಸೊ 0 ಮತ್ತು 1ಅಲ್ಲಿ ರೇಂಜ್ ಆಗುವಂಥ ವ್ಯಾಲ್ಯೂ ಏನು 0. ಸೊ ಅದೇ ಥರ ನಾವೇನು ಮಾಡಬೇಕು, ಫಾರ್ ದ ಮಾರ್ಕ್ಸ್ ನೆಕ್ಸ್ಟ್ 90ಗೆ ಕಂಡುಹಿಡಿಬೇಕು. 90ಗೆ ಸೊ ಮಿನ್ ಮ್ಯಾಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನು ಬರುತ್ತೆ, ಸೊ ವಿ ಮೈನಸ್ ಮಿನಿಮಮ್, ವಿ ಅಂದರೆ ಇಲ್ಲಿ ಏನಾಗುತ್ತೆ 90 ಆಗುತ್ತೆ. ಸೊ ಮಿನಿಮಮ್ ವ್ಯಾಲ್ಯೂ ಏನು, ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು 88. ಸೊ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಮೈನಸ್ ಮಿನಿಮಮ್, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 94. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ 94, ಮಿನಿಮಮ್ ವ್ಯಾಲ್ಯೂ 88. ಓಕೆ, ಸೊ ಮೈನಸ್ 88, ಸೊ ಇಂಟು, ಸೊ ನ್ಯೂ ಮ್ಯಾಕ್ಸಿಮಮ್ ನ್ಯೂ ಮಿನಿಮಮ್, ಹೊಸ ಮ್ಯಾಕ್ಸಿಮಮ್ ಏನು 0, ಹೊಸ ಮಿನಿಮಮ್ ಏನು 0 ಪ್ಲಸ್ 0. ಆ್ಯಕ್ಚುಲಿ ಹೊಸ ಮ್ಯಾಕ್ಸಿಮಮ್ ಏನು 1, ಹೊಸ ಮಿನಿಮಮ್ ಏನು 0. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಂಗೆ ಏನು ಬರುತ್ತೆ, ಜಸ್ಟ್ ಇಲ್ಲಿ 88 ಜಾಗದಲ್ಲಿ ಚೇಂಜ್ ಮಾಡ್ಕೊಳ್ಳಿ 90 ಅಂತ. ಸೊ ಏನು ಬರುತ್ತೆ 0.33 ಬರುತ್ತೆ. ಸೊ ನೆಕ್ಸ್ಟು ಫಾರ್ ದ ಮಾರ್ಕ್ಸ್ ಯಾವುದು ನೆಕ್ಸ್ಟ್ ವ್ಯಾಲ್ಯೂ 92. ಸೊ 92, ಸೊ ಇದಕ್ಕೆ ನೀವು ಮಿನ್ ಮ್ಯಾಕ್ಸ್ ಕಂಡಿಡಿದಾಗ ಏನು ಬರುತ್ತೆ, ಸೊ 92, ವಿ ವ್ಯಾಲ್ಯೂ ಏನು 92, ಮಿನಿಮಮ್ ವ್ಯಾಲ್ಯೂ ಏನು 88, ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನು 94, ಮಿನಿಮಮ್ ವ್ಯಾಲ್ಯೂ 88. ಸೊ ಇಂಟು ನ್ಯೂ ಮ್ಯಾಕ್ಸಿಮಮ್ 1 ಮೈನಸ್ 0 ಪ್ಲಸ್ 0. ಸೊ ಜಸ್ಟ್ ಏನು ಮಾಡ್ಕೋಬೇಕು, 90 ಜಾಗದಲ್ಲಿ 92 ಹಾಕ್ಕೊಳ್ಬೇಕು. ಎಷ್ಟು ಬರುತ್ತೆ ನಮಗೆ 0.66, ರೈಟ್, 0.66. ನೆಕ್ಸ್ಟ್ ನಾವೇನು ಮಾಡಬೇಕು, ಫಾರ್ ದ ಮಾರ್ಕ್ಸ್ 94 ಮಿನ್ ಮ್ಯಾಕ್ಸ್ ಹಾಕಿದಾಗ ಎಷ್ಟು ಬರುತ್ತೆ, ಮಿನ್ ಮ್ಯಾಕ್ಸ್, ಸೊ ವಿ ವ್ಯಾಲ್ಯೂ ಏನು 94, ಮಿನಿಮಮ್ ವ್ಯಾಲ್ಯೂ 88. ಸೊ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ 94 ಮೈನಸ್ 88 ಇಂಟು, ಸೊ 1 ಮೈನಸ್ 0 ಪ್ಲಸ್ 0. ಅರ್ಥ ಆಗ್ತಿದೆ ಅಲ್ವಾ. ಸೊ ಇದು ನ್ಯೂ ಮ್ಯಾಕ್ಸಿಮಮ್, ಇದು ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್. ಸೊ ಇದ್ರದ್ದು ವ್ಯಾಲ್ಯೂ ಏನು ಬರುತ್ತೆ, ಸೊ 94 ಅಂತ ಅಂದರೆ ಸೊ 1 ಬರುತ್ತೆ ನನಗೆ. ಸೊ ಇವಾಗ 88ಗೆ ನ್ಯೂ ಮಿನಿಮಮ್ ವ್ಯಾಲ್ಯೂ ಎಷ್ಟು, ನ್ಯೂ ಮಿನ್ ಮ್ಯಾಕ್ಸ್ ವ್ಯಾಲ್ಯೂ ಎಷ್ಟು 0, 90ಗೆ 0.33, 92ಗೆ 0.66, 94ಗೆ 1. ಸೊ ಇವಾಗ ನಾವು ಕನ್ಕ್ಲೂಷನ್ ಬರಿಬೇಕು. ಏನಂತ, ಇವಾಗ ಎಲ್ಲ ವ್ಯಾಲ್ಯೂಸು 0 to 1 ಲೈ ಆಗ್ತಿದೆಯಾ, ಹೌದು. ಸೊ ಕನ್ಕ್ಲೂಷನ್ ಏನಂತ ಬರೀತೀರಾ, ದಸ್, ಸೊ ಇಲ್ಲಿ ಬರೀರಿ ಏನಂತ, ದಸ್ ಅಬ್ಸರ್ವ್ಡ್ ಮಾರ್ಕ್ಸ್ ಏನು ಕೊಟ್ಟಿದ್ದಾರೆ, ಅಬ್ಸರ್ವ್ಡ್ ಮಾರ್ಕ್ಸ್ ಬಂದುಬಿಟ್ಟು 88, 90, 92, 94 ಆರ್ ಮ್ಯಾಪ್ಡ್ ಟು ದ ನ್ಯೂ ರೇಂಜ್. ಯಾವ ರೇಂಜು, ಸೊ 88 ಜಾಗದಲ್ಲಿ ಏನು 0, 90 ಜಾಗದಲ್ಲಿ 0.33, 92 ಜಾಗದಲ್ಲಿ 0.66, 94 ಜಾಗದಲ್ಲಿ 1. ಸೊ ಇಷ್ಟು ಬರೆದು ನೀವು ಮುಗಿಸ್ಬೇಕು. ಓಕೆ, ಸೊ ಅರ್ಥ ಆಯ್ತಲ್ವಾ ಮಿನ್ ಮ್ಯಾಕ್ಸ್ ಪ್ರೊಸೀಜರ್ ಯಾವ ಥರ ಸಾಲ್ವ್ ಮಾಡೋದು ಕ್ವೆಶನು ಅಂತ. ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಸಣ್ಣ ಡೌಟ್ ಇದ್ರೂ ಪರವಾಗಿಲ್ಲ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಸೊ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ನಾನು ಅಲ್ಲಿ ಕೊಡ್ತಾ ಹೋಗ್ತೀನಿ. ಓಕೆ, ಸೊ ನಾವು ಇವತ್ತು ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ಬಗ್ಗೆ ನೋಡೋಣ. ಸೊ ಇನ್ನೂ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ನಿಮಗೆ ಆವಾಗ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ, ಒಂದು ಐಡಿಯಾ ಸಿಗುತ್ತೆ. ಓಕೆನಾ. ಸೊ ಫಸ್ಟು ನಮಗೆ ಆಲ್ರೆಡಿ ಗೊತ್ತು ಫಾರ್ಮುಲಾ ಏನು ಅಂತ. ಏನು, ಮಿನ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ವಿ ಮೈನಸ್ ಮಿನ್ ಡಿವೈಡೆಡ್ ಬೈ ಮ್ಯಾಕ್ಸ್ ಮೈನಸ್ ಮಿನ್ ಇಂಟು ನ್ಯೂ ಮ್ಯಾಕ್ಸ್ ಮೈನಸ್ ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್ ಅಲ್ವಾ. ಸೊ ಇದಾಗಿತ್ತು ನಮ್ಮ ಒಂದು ಫಾರ್ಮುಲಾ ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ದು. ಸೊ ಏನಕ್ಕೆ ಇದನ್ನು ಯೂಸ್ ಮಾಡ್ತಾರೆ ಅಂತಲೂ ನಾನು ಹೇಳಿದ್ದೆ. ಏನಕ್ಕೆ ಅಂತ ಅಂದರೆ ಇವಾಗ ಡೇಟಾ ತುಂಬ ರೇಂಜಸಲ್ಲಿ ಇರುತ್ತೆ. ಇವಾಗ ಏಜಸ್ ಅಂತ ಬಂದರೆ ಸೊ ಅದು ಇಂಟೀಜರ್ ರೇಂಜಸಲ್ಲಿ ಇಟ್ ಕ್ಯಾನ್ ಗೋ ಲೈಕ್ 100, 120 ಆ ಥರ ಹೋಗುತ್ತೆ. ಆಮೇಲೆ ಸ್ಯಾಲ್ರಿ ತೊಗೊಂಡ್ರೆ ಇವಾಗ ಲ್ಯಾಕ್ಸ್ ಗಟ್ಟಲೆ ಅಥವಾ ಕ್ರೋರ್ ಗಟ್ಟಲೆ ಅಥವಾ 1000 ಗಟ್ಟಲೆ ಹೋಗುತ್ತೆ. ಸೊ ರೇಂಜಸ್ಸು, ಸೊ ಎಲ್ಲ ಒಂದು ಡೇಟಾಗೆ ಜನರಲೈಸ್ ಆಗಿ ನಮಗೆ ರೇಂಜಸ್ ಸಿಗ್ತಿರಲ್ಲ. ಅದರಿಂದ ML ಮಾಡೆಲ್ಗೂ ಕೂಡ ಅರ್ಥ ಆಗಲ್ಲ. ಇವಾಗ ಏನು ಇಷ್ಟೊಂದೆಲ್ಲ ರೇಂಜಸ್, ನಾನು ಯಾವ ರೇಂಜ್ ತೊಗೋಬೇಕು, ಯಾವುದನ್ನ ಕನ್ಸಿಡರ್ ಮಾಡ್ಕೋಬೇಕು ಅಂತ ಅದಕ್ಕೆ ನೀಟಾಗಿ ಅರ್ಥ ಆಗಲ್ಲ. ಅದಕ್ಕೋಸ್ಕರ ನಾವು ಈ ಒಂದು ಕನ್ವರ್ಷನ್ನ ಮಾಡ್ತೀವಿ. ಅಂದರೆ ಒಂದು ರೇಂಜಿಂದ ಇನ್ನೊಂದು ರೇಂಜಿಗೆ ನಾವು ಕನ್ವರ್ಟ್ ಮಾಡೋದನ್ನ ನಾವು ಏನಂತ ಹೇಳ್ತೀವಿ, ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ಅಂತ ಹೇಳ್ತೀವಿ. ಓಕೆನಾ. ಸೊ ಅರ್ಥ ಆಯ್ತಲ್ವಾ. ಸೊ ಇವಾಗ ಯಾವ ರೀತಿ ಸಾಲ್ವ್ ಮಾಡೋದಂತ ನೋಡೋಣ. ಫಸ್ಟಿಗೆ ಏನು ಕೊಟ್ಟಿದ್ದಾರೆ ಡೇಟಾ ಸೆಟ್ಟಲ್ಲಿ. ಸೊ ದ ಗಿವನ್ ಡೇಟಾ ಸೆಟ್ ಈಸ್ ಈಕ್ವಲ್ ಟು 100, 200, 300, 400.
ಓಕೆ. ಇದರಲ್ಲಿ ಮಿನಿಮಮ್ ವ್ಯಾಲ್ಯೂ ಏನು, ಮಿನಿಮಮ್ ವ್ಯಾಲ್ಯೂ ಅಂದರೆ ಮಿನ್ ವ್ಯಾಲ್ಯೂ ಏನಿರುತ್ತೆ 100. ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ದಟ್ ಇಸ್ ನಥಿಂಗ್ ಬಟ್ MAX ಇಸ್ ಈಕ್ವಲ್ ಟು 400. ಸೊ ನ್ಯೂ ಮಿನಿಮಮ್ ಅಂದರೆ ಏನು, ನಾವು ನ್ಯೂ ರೇಂಜಿಗೆ ಕನ್ವರ್ಟ್ ಮಾಡ್ತಿರ್ತೀವಲ್ವಾ. ಸೊ ನ್ಯೂ ರೇಂಜಲ್ಲಿ ಮಿನಿಮಮ್ ಎಷ್ಟು, ಇಲ್ಲಿ 0 1 ಅಂತ ಕೊಟ್ಟಿದ್ದಾರೆ. ಸೊ 0 1. ಸೊ ಮಿನಿಮಮ್ ಯಾವುದು 0. ಸೊ ನ್ಯೂ ಮ್ಯಾಕ್ಸಿಮಮ್ ಯಾವುದು, ನ್ಯೂ ಮ್ಯಾಕ್ಸಿಮಮ್ ಬಂದು 1. ಓಕೆನಾ. ಸೊ ನಾವು ಈ ಒಂದು ರೇಂಜ್ ಇವಾಗ ಇಲ್ಲಿ ಎಷ್ಟು ರೇಂಜ್ ಆಗ್ತಿದೆ 100 to 400 ಅಲ್ವಾ. ಸೊ ನಾವು ಈ ರೇಂಜ್ನ ತಗೊಂಡು ಈ ರೇಂಜ್ ಕನ್ವರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ. ಸೊ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಒಂದೊಂದು ವ್ಯಾಲ್ಯೂನು ಕೂಡ ಇವಾಗ 100 ಅಂತ ಅಂದರೆ ಈ ಒಂದು ವ್ಯಾಲ್ಯೂ 0 1 ರೇಂಜಲ್ಲಿ ಲೈ ಆಗೋ ಥರ ನಾವು ಮಾಡಬೇಕು. ಸೊ ಅದನ್ನು ಹೆಂಗೆ ಮಾಡ್ತೀವಿ ಅಂದರೆ, ಸೊ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿಕೊಂಡು ಸೊ ಫಸ್ಟಿಗೆ ಒಂದೊಂದೇ ನಾರ್ಮಲೈಸ್ ಮಾಡ್ಕೊಳ್ತಾ ಹೋಗಬೇಕು. ಸೊ ನಾರ್ಮಲೈಸ್ 100. ಸೊ ನಾರ್ಮಲೈಸ್ 100 ಅಂತ ಅಂದರೆ ಮಿನ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು, ಸೊ ವಿ ಅಂತ ಅಂದರೆ ಇದು. ಓಕೆನಾ. 100 ಮೈನಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟು 100 ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಮೈನಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು 400 ಮೈನಸ್ ಮಿನಿಮಮ್ ವ್ಯಾಲ್ಯೂ ಎಷ್ಟು 100 ಇಂಟು ನ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು 1, ನ್ಯೂ ಮಿನಿಮಮ್ ವ್ಯಾಲ್ಯೂ ಎಷ್ಟು 0, ನ್ಯೂ ಮಿನಿಮಮ್ ವ್ಯಾಲ್ಯೂ ಎಷ್ಟು 0. ಸೊ ಇಷ್ಟನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಇವಾಗ. ಸೊ 100 ಮೈನಸ್ 100 ಡಿವೈಡೆಡ್ ಬೈ 400 ಮೈನಸ್ 100 ಸೊ ಇಂಟು ನ್ಯೂ ಮ್ಯಾಕ್ಸಿಮಮ್ ಮೈನಸ್ ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್ ಎಷ್ಟು ಬರುತ್ತೆ ನಮಗೆ 0 ಬರುತ್ತೆ. ಓಕೆ. ಸೊ ನೆಕ್ಸ್ಟ್ ವ್ಯಾಲ್ಯೂ ಏನು, ನೆಕ್ಸ್ಟ್ ವ್ಯಾಲ್ಯೂ ಬಂದುಬಿಟ್ಟು ನಮಗೆ ನಾರ್ಮಲೈಸ್ 200. ಸೊ ಇವಾಗ ನಾವು ಮಿನ್ ಮ್ಯಾಕ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ ಏನು ಬರುತ್ತೆ, ಸೊ 200 ವಿ ವ್ಯಾಲ್ಯೂ ಬಂದು 200, ವಿ ವ್ಯಾಲ್ಯೂ ಚೇಂಜ್ ಆಗ್ತಾನೆ ಹೋಗ್ತಾ ಇರುತ್ತೆ. ಓಕೆನಾ. ಸೊ ಮೈನಸ್ 100 ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಎಷ್ಟು 400 ಮೈನಸ್ 100 ಇಂಟು 1 ಮೈನಸ್ 0 ಪ್ಲಸ್ 0 ಇಸ್ ಈಕ್ವಲ್ ಟು 0. ಸೊ ಇದು ನ್ಯೂ ಮ್ಯಾಕ್ಸಿಮಮ್ ನ್ಯೂ ಮಿನಿಮಮ್ ಪ್ಲಸ್ ನ್ಯೂ ಮಿನಿಮಮ್. ಓಕೆನಾ. ಸೊ ಇವಾಗ 100 ಜಾಗದಲ್ಲಿ 200 ಹಾಕ್ಕೊಂಡ್ರೆ ನಮಗೇನು ಬರುತ್ತೆ 0.33 ಬರುತ್ತೆ. ಓಕೆ. 0.33. ಸೊ ನೆಕ್ಸ್ಟು ನಾವು ಯಾವುದನ್ನು ನಾರ್ಮಲೈಸ್ ಮಾಡಬೇಕು, ಸೊ ನೆಕ್ಸ್ಟು 200 ಆದಮೇಲೆ ನಾವು ಏನನ್ನ ನಾರ್ಮಲೈಸ್ ಮಾಡಬೇಕು 300ನ ನಾರ್ಮಲೈಸ್ ಮಾಡಬೇಕು. ರೈಟ್. ಸೊ ಮಿನ್ ಮ್ಯಾಕ್ಸ್ ಇಸ್ ಈಕ್ವಲ್ ಟು ವಾಟ್ ಈಸ್ ವಿ 300 ಮೈನಸ್ ಮಿನಿಮಮ್ ವ್ಯಾಲ್ಯೂ ಬಂದು 100, ಮ್ಯಾಕ್ಸಿಮಮ್ ಇಸ್ 400 ಮೈನಸ್ ಮಿನಿಮಮ್ ವ್ಯಾಲ್ಯೂ ಬಂದುಬಿಟ್ಟು 100 ಇಂಟು ನ್ಯೂ ಮ್ಯಾಕ್ಸಿಮಮ್ 1, ನ್ಯೂ ಮಿನಿಮಮ್ 0 ಪ್ಲಸ್ 0. ಸೊ ಏನು ಬರುತ್ತೆ ನನಗೆ, ಸೊ 200 ಜಾಗದಲ್ಲಿ 300 ಹಾಕ್ಕೋಬೇಕು, ನಮಗೇನು ಬರುತ್ತೆ 0.66 ಅಲ್ವಾ, 0.66. ನೆಕ್ಸ್ಟ್ ಏನನ್ನ ನಾರ್ಮಲೈಸ್ ಮಾಡಬೇಕು, ಯಾವುದು 400. ಸೊ 400ನ ನಾರ್ಮಲೈಸ್ ಮಾಡಿದಾಗ ಮಿನ್ ಮ್ಯಾಕ್ಸ್ ಫಾರ್ಮುಲಾ ಹಾಕಿದಾಗ ಏನು ಬರುತ್ತೆ, ಸೊ 400 ಮೈನಸ್ 100 ಡಿವೈಡೆಡ್ ಬೈ 400 ಮೈನಸ್ 100 ಇಂಟು 1 ಮೈನಸ್ 0 ಪ್ಲಸ್ 0. ಸೊ ಏನು ಬರುತ್ತೆ, ಸೊ 300 ಜಾಗದಲ್ಲಿ 400 ಹಾಕ್ಕೊಂಡಾಗ ನಮಗೆ 1 ಬರುತ್ತೆ ಅಷ್ಟೇ. ಸೊ ಇವಾಗ ಒಂದು ಡೇಟಾ 100ಇಂದ 400ಗೆ ರೇಂಜ್ ಆಗುವಂಥದ್ದನ್ನ ನಾವು 0 1ನಲ್ಲೇ ಲೈ ಆಗೋ ಥರ ನಾವು ಮಾಡಿದ್ದೀವಿ. ಸೊ ಈ ಒಂದು ಕನ್ವರ್ಷನ್ನ ನಾವು ಮಿನ್ ಮ್ಯಾಕ್ಸ್ ನಾರ್ಮಲೈಸೇಷನ್ ಅಂತ ಅಂತೀವಿ. ಸೊ ಈ ಒಂದು ಶಾರ್ಟೆಸ್ಟ್ ರೇಂಜಲ್ಲಿದ್ದಾಗ ML ಮಾಡೆಲ್ಸು ಕೂಡ ನೀಟಾಗಿ ವರ್ಕ್ ಆಗುತ್ತೆ ಮತ್ತು ಅದಕ್ಕೆ ಒಂದು ಪ್ಯಾಟ್ರನ್ ಕಂಡುಹಿಡೋದಕ್ಕೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಒಂದು ಕಾನ್ಸೆಪ್ಟು, ಈ ಒಂದು ಕನ್ವರ್ಷನ್ ಅನ್ನೋದು ಇಂಪಾರ್ಟೆಂಟ್. ಓಕೆನಾ. ಸೊ ಇವಾಗ ಲಾಸ್ಟಲ್ಲಿ ಕನ್ಕ್ಲೂಷನ್ ಏನು ಬರಬೇಕು ಅಂದರೆ, ದಸ್ ದ ಅಬ್ಸರ್ವ್ಡ್ ಡೇಟಾ ಸೆಟ್ is equal to 100, 200, 300, 400 are mapped to new range that is nothing but 0, 0.33, 0.66 and 1. Okay, using min-max normalization. ಅರ್ಥ ಆಯ್ತಲ್ವಾ ಯಾವ ರೀತಿ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ. ಸೊ ಏನಾದರೂ ಸಣ್ಣ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಇವತ್ತು ನಾವು Z ಸ್ಕೋರ್ ನಾರ್ಮಲೈಸೇಷನ್ ಬಗ್ಗೆ ನೋಡೋಣ. ಸೊ ಜನರಲ್ ಆಗಿ Z ಸ್ಕೋರ್ ನಾರ್ಮಲೈಸೇಷನ್ ಅಂದರೆ ಏನಂತ ಅಂದರೆ, ಒಂದು ಕೊಟ್ಟಿರುವಂಥ ವ್ಯಾಲ್ಯೂ ಅಂದರೆ ಇವಾಗ ಒಂದು ಡೇಟಾ ಸೆಟ್ ಕೊಟ್ಟಿರ್ತಾರಲ್ಲ, ಆ ಡೇಟಾ ಸೆಟ್ಟಲ್ಲಿರುವಂಥ ಒಂದೊಂದು ವ್ಯಾಲ್ಯೂ ಕೂಡ ಆವ್ರೇಜ್ಗಿನ್ನ ಎಷ್ಟು ದೂರ ಇದೆ ಅಂತ ಹೇಳೋದೇ ಈ Z ಸ್ಕೋರ್ ನಾರ್ಮಲೈಸೇಷನ್. ಜನರಲ್ ಆಗಿ ಹೇಳಬೇಕು ಅಂದರೆ ಈ ಒಂದೊಂದು ವ್ಯಾಲ್ಯೂ ಕೂಡ
ಆವ್ರೇಜ್ ಬಿಲೋ ಆವ್ರೇಜ್ ಇದೆಯಾ ಅಥವಾ ಅಬವ್ ಆವ್ರೇಜ್ ಇದೆಯಾ ಅಥವಾ ಎಷ್ಟು ದೂರ ಇದೆ ಆ ಒಂದು ಆವ್ರೇಜ್ ವ್ಯಾಲ್ಯೂಕಿನ್ನ ಅಂತ ಹೇಳುತ್ತೆ ಈ ಒಂದು ಝೆಡ್ ಸ್ಕೋರ್ ನಾರ್ಮಲೈಸೇಷನ್. ಇದು ಕೂಡ ಸೇಮ್ ಮಿನ್ಮ್ಯಾಕ್ಸ್ ನಾರ್ಮಲೈಸೇಷನ್ ಥರನೇ. ನಾರ್ಮಲೈಸೇಷನಲ್ಲಿ ಯಾವ ರೀತಿ ನೀವು ಒಂದೊಂದು ವ್ಯಾಲ್ಯೂಗೂ ಕೂಡ ಏನಂತೀರ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ಒಂದೊಂದು ವ್ಯಾಲ್ಯೂಗೂ ಕೂಡ ನೀವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. ಓಕೆ, ಈ ಫಾರ್ಮುಲಾ ಬಂದು ಝೆಡ್ ಸ್ಕೋರ್ ನಾರ್ಮಲೈಸೇಷನ್. ಓಕೆನಾ. ಸೊ ವಿ ಅನ್ನೋದು ಯಾವಾಗಲೂ ವೇರಿ ಆಗ್ತಿರುತ್ತೆ. ಸೊ ವಿ ಅನ್ನೋದು ಯಾವಾಗಲೂ ಏನಂತೀರಾ 10, 20, 30 ಈ ಥರ ಇರುತ್ತೆ. ಸೊ ಮ್ಯೂ ಅಂದರೆ ಮೀನು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಬಂದು ಸಿಗ್ಮಾ. ನಾವು ಈ ಒಂದು ಸಿಗ್ಮಾನ ನಾವು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿ ತಗೊಳ್ತೀವಿ, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಲ್ಲ. ಓಕೆನಾ. ಸೊ ಫಸ್ಟಿಗೆ ಇವಾಗ ಕೊಟ್ಟಿರೋಂಥ ಕ್ವೆಶನ್ ಏನಂತ ಅಂದರೆ ಇವರು ಮಾರ್ಕ್ಸ್ ಲಿಸ್ಟ್ ಕೊಟ್ಟಿದ್ದಾರೆ 10, 20, 30 ಅಂತ. ಈ ಒಂದು ಮಾರ್ಕ್ಸ್ನ ನಾವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ನ ಯೂಸ್ ಮಾಡಿಕೊಂಡು ನಾವು ಒಂದು ಪರ್ಟಿಕ್ಯುಲರ್ ರೇಂಜಿಗೆ ಕನ್ವರ್ಟ್ ಮಾಡಬೇಕು. ಓಕೆನಾ. ಸೊ ದಟ್ ಈಸ್ ಅ ಕ್ವೆಶನ್. ಸೊ ಇವಾಗ ನಾವೇನಂತ ಬರ್ಕೋಬೇಕು ಸೊಲ್ಯೂಷನ್ನು. ಸೊ ಗಿವನ್ ಡೇಟಾ ಸೆಟ್ ಏನು ಕೊಟ್ಟಿದ್ದಾರೆ ಅಂತ ಅಂದರೆ ಸೊ ವಿ ಈಸ್ ಈಕ್ವಲ್ ಟು 10, 20, 30. ಓಕೆ, ಗಿವನ್ ಡೇಟಾ ಸೆಟ್ ಬಂದ್ಬಿಟ್ಟು 10, 20, 30. ಓಕೆ, ಸೊ ಇವಾಗ ನಮಗೆ ಫಾರ್ಮುಲಾ ಬಂದು ವಿ ಸ್ಟಾರ್ ಇಸ್ ಈಕ್ವಲ್ ಟು ವಿ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸಿಗ್ಮಾ ಅಲ್ವಾ. ಸೊ ನಾನು ಏನು ಹೇಳಿದೆ, ಸಿಗ್ಮಾ ಬಂದು ಸ್ಟ್ಯಾಂಡರ್ಡ್ ಡಿವಿಯೇಷನ್ನು, ನಾವು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ತೊಗೊಳ್ತೀವಿ ಅಂತ ಹೇಳಿದೆ. ನಾನು ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನು ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನು, ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಏನಪ್ಪ ಅದ್ರ ಡಿಫ್ರೆನ್ಸ್ ಅನ್ನೋದು ನಾನು ಹೇಳ್ತೀನಿ. ಓಕೆ, ಸೊ ಫಸ್ಟಿಗೆ ಇವಾಗ ನಾವು ಮ್ಯೂ ಅಂದರೆ ಮೀನ್. ಓಕೆನಾ, ಇದನ್ನು ಕಂಡುಹಿಡಿತಿದ್ದೀವಿ. ಮೀನ್ ಅಂತ ಅಂದರೆ ಇವಾಗ 10 + 20 + 30. ಓಕೆನಾ, ಇದನ್ನು ಸಮ್ ಅಪ್ ಮಾಡಿ ಎಷ್ಟು ಟರ್ಮ್ಸ್ ಇದಾವೆ ಇಲ್ಲಿ 3 ಅಲ್ವಾ, 1, 2, 3 ಅದ್ರ ಜೊತೆ ಡಿವೈಡ್ ಮಾಡಬೇಕು. ಓಕೆ, ಏನು 10 + 20 + 30 ಎಷ್ಟು ಡೇಟಾ ಇದ್ದಾವೆ ಇದರೊಳಗಡೆ 3 ಡೇಟಾಸ್ ಇದ್ದಾವೆ. ಸೊ ಇದನ್ನು ನಮ್ಮ ಮಾಡಿದಾಗ ನಮಗೇನು ಬರುತ್ತೆ 20 ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ಕಂಡುಹಿಡಿಬೇಕು. ಸೊ ನಾನು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕಂಡುಹಿಡಿಬೇಕು ಅಂದರೆ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ನ ನೀವು ತೊಗೊಳ್ಬೇಕು ಅಂತ ಹೇಳಿದೆ. ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂದರೆ ಸಮೇಷನ್ ಆಫ್ ಎಕ್ಸ್ ಮೈನಸ್ ಮ್ಯೂ ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ ಏನು ಎನ್ ಅಂತ ಅಂದರೆ ನಂಬರ್ ಆಫ್ ಡೇಟಾ ಇನ್ ದ ಡೇಟಾ ಸೆಟ್. ಎಷ್ಟು n ಇಸ್ ಈಕ್ವಲ್ ಟು 3. ಓಕೆ, ಸೊ -1. ಓಕೆನಾ, ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಅಂದರೆ n-1 ಹಾಕ್ಕೋಬೇಕು. ಸೊ ನೀವು n-1 ಜಾಗದಲ್ಲಿ n ಅಂತ ಹಾಕ್ಕೊಂಡ್ರೆ ಅದು ಪಾಪ್ಯುಲೇಷನ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ಹೇಳ್ತೀವಿ. ಓಕೆನಾ, ನಾನು ಅವಾಗೇ ಹೇಳಿದೆ ನಾವು ಇಲ್ಲಿ ಸ್ಯಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತ ತೊಗೊಳ್ತಿದ್ವಿ, ಅದಕ್ಕೆ n-1 ಅಂತ ತೊಗೊಳ್ಬೇಕು. ಕ್ಲಿಯರ್? ಎಸ್. ಸೊ ಇವಾಗ ಜಸ್ಟ್ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಸೊ ಎಕ್ಸ್ ಅಂತ ಅಂದರೆ ಇಲ್ಲಿರೋಂಥ ವ್ಯಾಲ್ಯೂಸ್ 10, 20, 30. ಮೀನ್ ಅಂತ ಅಂದರೆ ಇವಾಗ ಕಂಡುಹಿಡಿದ್ವಲ್ಲ ಅದು 20. ಓಕೆ, ಸೊ ಇವಾಗ ರೂಟ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಅಂದರೆ 10 ಮೈನಸ್ ಮ್ಯೂ ಅಂದರೆ 20 ಹೋಲ್ ಸ್ಕ್ವಯರ್ ಪ್ಲಸ್ ಆಮೇಲೆ ಇನ್ನೂ ಒಂದು ಎಕ್ಸ್ ಏನು 20 ಮೈನಸ್, ಸೊ ನಮ್ಮ ಮೀನ್ ಏನು 20 ಹೋಲ್ ಸ್ಕ್ವಯರ್ ಪ್ಲಸ್ ನೆಕ್ಸ್ಟ್ ಡೇಟಾ ಏನಿದೆ 30. ಸೊ 30 ಮೈನಸ್ 20 ಹೋಲ್ ಸ್ಕ್ವಯರ್. ಸೊ ಡಿವೈಡೆಡ್ ಬೈ n-1. n ಎಷ್ಟು 3. ಸೊ 3 - 1. ಓಕೆ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಏನು ಬರುತ್ತೆ ನೋಡೋಣ. ಸೊ 10 ಮೈನಸ್ 20 ಹೋಲ್ ಸ್ಕ್ವಯರ್ ಪ್ಲಸ್ 20 ಮೈನಸ್ 20 ಹೋಲ್ ಸ್ಕ್ವಯರ್ ಪ್ಲಸ್ 30 ಮೈನಸ್ 20 ಹೋಲ್ ಸ್ಕ್ವಯರ್ ಡಿವೈಡೆಡ್ ಬೈ 3 - 1 ದಟ್ ಇಸ್ ನಥಿಂಗ್ ಬಟ್ 2. ಏನು ಬರುತ್ತೆ ನನಗೆ 10 ಬಂತು ಅಲ್ವಾ. ಸೊ 10 ಬಂತು. ಸೊ ದಿಸ್ ಇಸ್ ವಾಟ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಇವಾಗ ನನಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಸಿಕ್ತು, ಮೀನ್ ಸಿಕ್ತು, ಓಕೆನಾ, ಎಲ್ಲ ಸಿಕ್ತು. ಇವಾಗ ನಾವೇನು ಮಾಡಬೇಕು, ಒಂದೊಂದಕ್ಕೆ ಝೆಡ್ ಸ್ಕೋರ್ಸ್ ನಾರ್ಮಲೈಸೇಷನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಕೊಟ್ಟಿರೋಂಥ ಫಸ್ಟ್ ಡೇಟಾ ಸೆಟ್ ಎಷ್ಟು, ಸೊ ಫಾರ್ 10. ಸೊ 10ಗೆ ನಾವು ಝೆಡ್ ಸ್ಕೋರ್ ನಾರ್ಮಲೈಸೇಷನ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಏನು ಬರುತ್ತೆ ಅಂತ ಅಂದರೆ ಝೆಡ್ ಇಸ್ ಈಕ್ವಲ್ ಟು ವಿ ಅಂತ ಅಂದರೆ ಇಲ್ಲಿ 10 ಇದೆಯಲ್ವಾ ಅದು 10 ಮೈನಸ್ ಮ್ಯೂ ಅಂತ ಅಂದರೆ ನಮ್ಗೆ ಅವಾಗ ಎಷ್ಟು ಸಿಕ್ತು 20 ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎಷ್ಟು 10 ಇವಾಗ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ ಅದು. ಸೊ ಏನು ಬರುತ್ತೆ -10 ಡಿವೈಡೆಡ್ ಬೈ 10 ಏನು ಬಂತು ನಮಗೆ -1. ಓಕೆ, ನೆಕ್ಸ್ಟ್ ಏನು ಬರುತ್ತೆ, ಇನ್ನು ಒಂದು ಝೆಡ್ ಫಾರ್ 20. ಓಕೆ, ಸೊ ಝೆಡ್ ಇಸ್ ಈಕ್ವಲ್ ಟು 20 ಮೈನಸ್
ಮ್ಯೂ ಎಷ್ಟು 20 ಡಿವೈಡೆಡ್ ಬೈ ಸಿಗ್ಮಾ ಎಷ್ಟು 10 ಅಲ್ವಾ. ಸೊ ಏನು ಬರುತ್ತೆ 0 ಡಿವೈಡೆಡ್ ಬೈ 10 ನಮಗೆ 0 ಬರುತ್ತೆ. ಸೊ ನೆಕ್ಸ್ಟ್ ಝೆಡ್ ಈಸ್ ಈಕ್ವಲ್ ಟು ಏನು ಬರುತ್ತೆ ಫಾರ್ 30 ಝೆಡ್ ವ್ಯಾಲ್ಯೂನ ನಾವು ಕಂಡುಹಿಡಿಬೇಕು. ಸೊ ವಿ ಮೈನಸ್ ಮ್ಯೂ ಡಿವೈಡೆಡ್ ಬೈ ಸ್ಟ್ಯಾಂಡರ್ಡ್ ಡಿವಿಯೇಷನ್ ದಟ್ ಇಸ್ ನಥಿಂಗ್ ಬಟ್ 10. ಸೊ ಎಷ್ಟು ಬರುತ್ತೆ 10 ಡಿವೈಡೆಡ್ ಬೈ 10 ಏನು ಬರುತ್ತೆ ನಮಗೆ 1 ಅಲ್ವಾ. ಸೊ ಹೆನ್ಸ್ ದ ಝೆಡ್ ಸ್ಕೋರ್ ಆಫ್ ದ ಮಾರ್ಕ್ಸ್ 10, 20, 30 are -1, 0 and 1. That's it. ಇದನ್ನು ಬರೆದು ನೀವು ಮುಗಿಸ್ಬೇಕು. ಓಕೆ, ಸೊ ದಟ್ಸ್ ಇಟ್ ಗೈಸ್. ಇದು ಏನಾದರೂ ನಿಮ್ಗೆ ಏನಾದರೂ ಒಂದು ಸ್ವಲ್ಪ ಡೌಟ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಇವತ್ತು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಥವಾ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತಲೇ ಹೇಳ್ಬೋದು. ಸೊ ಅದು IQR. ಸೊ IQR ಅಂದರೆ ಏನು? IQR ಅಂದರೆ ಇಂಟರ್ ಕ್ವಾರ್ಟೈಲ್ ರೇಂಜ್. ಓಕೆನಾ. ಸೊ ಇಂಟರ್ ಕ್ವಾರ್ಟೈಲ್ ರೇಂಜ್ ಅಂತ ಅಂದರೆ ಸೊ ಮಿಡಲಲ್ಲಿರೋ 50% ಆಫ್ ದ ಡೇಟಾ ಕೂಡ ಎಲ್ಲಿ ಲೈ ಆಗ್ತಿದೆ ಅಂತ ಹೇಳುತ್ತೆ ಈ ಒಂದು IQR. ಓಕೆ, ಸೊ ಇವಾಗ ನಿಮಗೆ ಅರ್ಥ ಆಗಿಲ್ಲ ಅಂದರೂ ಕೂಡ ನಿಮಗೆ ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ಮೇಲೆ ನಿಮಗೆ ಅರ್ಥ ಆಗುತ್ತೆ. ಓಕೆ, ಸೊ ಈ ಒಂದು ಪ್ರಾಬ್ಲಮ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನಾವು ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಫಾಲೋ ಅಪ್ ಮಾಡಿ. ಓಕೆ, ಸೊ ಡೋಂಟ್ ವರಿ. ಸೊ ಫಸ್ಟು IQRಗೆ ಫಾರ್ಮುಲಾ ಏನು ಅಂತ ಅಂದರೆ ಸೊ Q3 ಮೈನಸ್ Q1 IQR ಫಾರ್ಮುಲಾ. ಓಕೆ, ಸೊ ಈ Q3 ಮತ್ತು Q1 ಎರಡು ಮೆಡಿಯನ್ಸ್. ಓಕೆನಾ. ಸೊ Q1 ಮತ್ತು Q2 ಎರಡೂ ಕೂಡ ಮೆಡಿಯನ್ಸು. ಇಷ್ಟು ನೆನ್ಪಿಟ್ಕೊಳ್ಳಿ, Q3 Q1 ಎರಡೂ ಕೂಡ ಮೆಡಿಯನ್ಸ್. ಸೊ ಇದನ್ನು ನಾವು ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಓಕೆ, ಇಷ್ಟು ನೆನಪಿದೆಯಾ? ಸೊ ನೆಕ್ಸ್ಟು ಇವಾಗ ಸ್ಟೆಪ್ 1ನಲ್ಲಿ ನಾವೇನು ಮಾಡಬೇಕು ಅಂತ ಅಂದರೆ ಸೊ ಕೊಟ್ಟಿರೋ ಅಂಥ ಡೇಟಾ ಸೆಟ್ನ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಕೆಲವೊಂದು ಸತಿ ಕ್ವೆಶನಲ್ಲಿ ಇವಾಗ 14, 12, 19 ಈ ಥರ ಅದ್ಲು ಬದಲು ಕೊಟ್ಟಿರ್ತಾರೆ. ಸೊ ಆವಾಗ ನೀವು ಈ ಒಂದು ಸ್ಟೆಪ್ಪಲ್ಲಿ ಏನು ಮಾಡ್ಕೋಬೇಕು ಅಂದರೆ ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಬೇಕು. ಸೊ ಆಲ್ರೆಡಿ ನಾವು ನಮ್ಮ ಕೊಟ್ಟಿರೋವಂಥ ಕ್ವೆಶನಲ್ಲಿ ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆ. ಸೊ ನಾನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ತೀನಿ. 12, 14, 19, 22, 29, 26, 28, 31, 34. ಸೊ ಹಿಂಗೆ ಬರ್ಕೊಂಡೆ. ಸೊ ನೆಕ್ಸ್ಟ್ ಸ್ಟೆಪ್ 2ಅಲ್ಲಿ ಏನು ಮಾಡ್ತೀವಿ? ಸ್ಟೆಪ್ 2ಅಲ್ಲಿ ಏನು ಮಾಡ್ತೀವಿ ಅಂತ ಅಂದರೆ ನಾವು Q2ನ ಕಂಡುಹಿಡ್ಕೊತೀವಿ. Q2 ಅಂತ ಅಂದರೆ ಇದು ಮೆಡಿಯನ್. ಯಾವುದ್ರದ್ದು? ಹೋಲ್ ಡೇಟಾ ಸೆಟ್ಟಲ್ಲಿ ಬರುತ್ತೆ ಅಲ್ವಾ ಮೆಡಿಯನ್ನು, ಅದನ್ನು ನಾವು Q2 ಅಂತ ನಾವು ತಗೊಳ್ತೀವಿ. ಓಕೆ, ಸೊ Q2ನ ನಾವು ಏನಂತ ತಗೊಳ್ತೀವಿ? ಹೋಲ್ ಡೇಟಾ ಸೆಟ್ಟಲ್ಲಿರೋವಂಥ ಮೆಡಿಯನ್. ಓಕೆ, ಸೊ ಇದರಲ್ಲಿ ಯಾವುದು ಮೆಡಿಯನ್ ಅಂತ ಅಂದರೆ ಮಿಡಲ್ ಎಲಿಮೆಂಟ್. ಓಕೆನಾ. ಸೊ ಕೆಲವೊಂದು ಸತಿ ನಿಮಗೆ ಮಿಡಲ್ ಎಲಿಮೆಂಟ್ ಸಿಕ್ಕಿಲ್ಲ ಅಂತ ಅಂದರೆ ಸೊ 2 ಎಲಿಮೆಂಟ್ಸ್ದು ನೀವು ಆವ್ರೇಜ್ ತೊಗೊಳ್ಬೇಕಾಗತ್ತೆ. ಮಿಡಲಲ್ಲಿರುವಂಥ 2 ಎಲಿಮೆಂಟ್ಸ್ದು ಆವ್ರೇಜ್ ತೊಗೊಳ್ಬೇಕಾಗತ್ತೆ. ಇದನ್ನು ನಾವು ಈ ರೀತಿ ಮೆಡಿಯನ್ನ ಕಂಡುಹಿಡಿಯೋದು. ಸೊ ಇವಾಗ ನಮ್ಮ Q2 ಏನಾಗುತ್ತೆ ಅಂದರೆ ಮೆಡಿಯನ್ ಅಂದರೆ ಇವಾಗ 12, 34 ಇಗ್ನೋರ್ ಮಾಡ್ತೀನಿ, 14, 31 ಇಗ್ನೋರ್ ಮಾಡ್ತೀನಿ, ಮತ್ತು 19, 28ನ ಇಗ್ನೋರ್ ಮಾಡ್ತೀನಿ, 22, 26ನ ಇಗ್ನೋರ್ ಮಾಡ್ತೀನಿ. ಮಿಡಲ್ ಎಲಿಮೆಂಟ್ ಯಾವುದು? 24. ಇದು ನಮ್ಮ ಏನಾಗುತ್ತೆ? ಮೆಡಿಯನ್ ಆಗತ್ತೆ. ಸೊ n ಇಸ್ ಈಕ್ವಲ್ ಟು 9. 9 ಅಂದರೆ ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? 9 ಡೇಟಾಸ್ ಇದೆ, 9 ಎಲಿಮೆಂಟ್ಸ್ ಇದೆ. ಸೊ n ಇಸ್ ಈಕ್ವಲ್ ಟು 9 ಅಂತ ತಗೊಂಡಿದ್ದೀನಿ. Q2 ಇಸ್ ಈಕ್ವಲ್ ಟು 24. ಆಯಿತಾ? ಇದು ಹೋಲ್ ಡೇಟಾ ಸೆಟ್ದು ಮೆಡಿಯನ್. ಸೊ ನೆಕ್ಸ್ಟ್ ಸ್ಟೆಪ್ 3ಯಲ್ಲಿ ಏನು ಮಾಡ್ತೀನಿ ಅಂದರೆ ಸ್ಟೆಪ್ 3ಯಲ್ಲಿ ನಾನು ಇನ್ನೊಂದು ಕ್ವಾರ್ಟೈಲ್ನ ಕಂಡುಹಿಡ್ಕೊತೀನಿ. ಕ್ವಾರ್ಟೈಲ್ ಅಂದರೆ ನಾನು ಅವಾಗೇ ಹೇಳಿದ್ದೀನಿ ಮೆಡಿಯನ್. ಸೊ ಈ Q1ನ ಕಂಡುಹಿಡ್ಕೊಳ್ತಿದ್ದೀನಿ ಇಲ್ಲಿ. ಓಕೆ, ಸೊ Q1 ಅಂದರೆ ಇದೊಂದು ಕ್ವಾರ್ಟೈಲ್ ಅಂತ ಹೇಳಿದೆ, ಇದ್ರದ್ದು ಮೆಡಿಯನ್ ಅಂತ ಹೇಳಿದೆ. ಯಾವುದ್ರ ಮೆಡಿಯನ್ನು ಅಲ್ವಾ? ಇವಾಗ ಕ್ವೆಶನ್ ಬರುತ್ತೆ ಯಾವುದ್ರ ಮೆಡಿಯನ್ ನಾವು ಕಂಡುಹಿಡಿಬೇಕಾಗಿರೋದು ಅಂತ. ಸೊ ಆ್ಯಕ್ಚುಲಿ ಇದು 24. ಓಕೆನಾ. ಆಮೇಲೆ 29 ಮ್ಯಾಮ್ 29 ಅಂತ ಹೇಳ್ತೀರಾ, ಅಸೆಂಡಿಂಗ್ ಆರ್ಡರ್ ಅಂತ ಹೇಳ್ತೀರಾ, ನೋಡಿದ್ರೆ ಹಂಗೆ ಬರ್ತಿದ್ದೀರಾ ಅಂತ ಹೇಳಬೇಡಿ. ಸೊ ಆ್ಯಕ್ಚುಲಿ ಇದು 24 ಮಿಸ್ ಆಗಿ ಬರ್ತಿದೆ 29 ಅಂತ. ಓಕೆ, ಸೊ ಇವಾಗ Q1 ಮೆಡಿಯನ್ ಕಂಡುಹಿಡಿಬೇಕು ಅಂದರೆ ಯಾವುದ್ರ ಮೆಡಿಯನ್ ಕಂಡುಹಿಡಿಬೇಕು? ಸೊ ಇವಾಗ ನಮಗೆ ಹೋಲ್ ಮೆಡಿಯನ್ ಬಂದು 24 ಬಂತಾ? 24ಕ್ಕಿಂತ ಮುಂಚೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಇರೋ ಅಂಥ ಎಲ್ಲ ವ್ಯಾಲ್ಯೂಸ್
ವ್ಯಾಲ್ಯೂಸ್ನ ನಾವು ಏನಂತ ಕರಿತೀವಿ, ಲೋಯರ್ ಹಾಫ್ ಅಂತ ಕರಿತೀವಿ. ಇದನ್ನು ನಾವು ಏನಂತ ಕರಿತೀವಿ, ಲೋಯರ್ ಹಾಫ್ ಅಂತ ಕರಿತೀವಿ. ಆಮೇಲೆ 24 ಈ ಒಂದು ಮೆಡಿಯನ್, ನಾನು 24 ಯಾಕೆ ಹೇಳ್ತಿದ್ದೀನಿ ಗೊತ್ತಾ, ಇಲ್ಲಿ 24 ನಾವು ಹೋಲ್ ಡೇಟಾ ಸೆಟ್ ಮೆಡಿಯನ್ ತಗೊಂಡ್ವಲ್ಲ ಅದರದ್ದು. ಸೊ ಈ 24 ಆದಮೇಲೆ ಬರೋ ಅಂಥ ಎಲ್ಲ ವ್ಯಾಲ್ಯೂಸ್ ಅಂದರೆ ರೈಟ್ ಹ್ಯಾಂಡ್ ಸೈಡಲ್ಲಿರುವಂಥದ್ದು ಎಲ್ಲ ಏನಂತ ಹೇಳ್ತೀರಾ, ಅಪ್ಪರ್ ಹಾಫ್ ಅಂತ ಕರಿತೀವಿ. ಓಕೆ, ಇದು ಲೋಯರ್ ಹಾಫು, ಇದು ಅಪ್ಪರ್ ಹಾಫು. ಸೊ Q1 ಬಂದ್ಬಿಟ್ಟು ಇಟ್ ಈಸ್ ರಿಲೇಟೆಡ್ ಟು ಲೋಯರ್ ಹಾಫ್. ಸೊ Q1 ಅಲ್ಲಿ ಲೋಯರ್ ಹಾಫ್ ಅಂತ ಹೇಳಿದೆ. ಸೊ 12, 14 ಮತ್ತು 19, 22. ಸೊ ಈ ಲೋಯರ್ ಹಾಫಲ್ಲಿ ಬರೋವಂಥ ಮಿಡಿಯನ್ ವ್ಯಾಲ್ಯೂನ ನಾವು Q1 ಅಂತ ತಗೊಳ್ತೀವಿ. ಕ್ಲಿಯರಾ, ಅರ್ಥ ಆಯ್ತಲ್ವಾ? ಸೊ ಇವಾಗ ಇಲ್ಲಿ 4 ಎಲಿಮೆಂಟ್ಸ್ ಇದೆ, ನನಗೆ ಮಿಡಲ್ ಎಲಿಮೆಂಟ್ ಸಿಗಲ್ಲ, ಮತ್ತು ಮಿಡಿಯನ್ ಹೆಂಗೆ ಕಂಡುಹಿಡಿಬೇಕು? ಸೊ 12 ಮತ್ತು 22ನ ಇಗ್ನೋರ್ ಮಾಡ್ತೀನಿ. ಸೊ ಇವಾಗ ನಾನು ಈ 14 ಮತ್ತು 19 ಇಗ್ನೋರ್ ಮಾಡಿಬಿಟ್ರೆ ನನಗೆ ಮಿಡಲ್ ವ್ಯಾಲ್ಯೂನೇ ಸಿಗೋದಿಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂತ ಅಂದರೆ ಇದನ್ನು ಆವ್ರೇಜ್ ತೊಗೊಳ್ತೀನಿ. ಸೊ 14 + 19 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ? 14 + 19 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 16.5 ಬರುತ್ತೆ. ಓಕೆ, 16.5 ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಇನ್ನೂ ಒಂದು ಕ್ವಾರ್ಟೈಲ್ನ ಕಂಡುಹಿಡಿಬೇಕು. ಸೊ ನಾನು ಲೋಯರ್ ಹಾಫ್ ಬಗ್ಗೆ ಹೇಳಿದೆ, ನೆಕ್ಸ್ಟ್ ಅಪ್ಪರ್ ಹಾಫ್ ಇದೆ ಅಲ್ವಾ, ಅದಕ್ಕೂ ಕೂಡ ಮೆಡಿಯನ್ ಕಂಡುಹಿಡಿಬೇಕು. ಅದನ್ನು ನಾನು ಏನಂತ ನೇಮ್ ಮಾಡ್ತೀನಿ, Q3 ಅಂತ ನೇಮ್ ಮಾಡ್ತೀನಿ. ಸೊ Q3 ಮೆಡಿಯನ್ ಬಂದ್ಬಿಟ್ಟು ಇಟ್ ಈಸ್ ರಿಲೇಟೆಡ್ ಟು ಅಪ್ಪರ್ ಹಾಫ್. ಸೊ ಅಪ್ಪರ್ ಹಾಫ್ ವ್ಯಾಲ್ಯೂಸ್ ಯಾವುದಾದಿದೆಯಪ್ಪ, 26, 28, 31, 34 ಅಲ್ವಾ, 26, 28, 31, 34. ಸೊ ಈ ಅಪ್ಪರ್ ಹಾಫ್ ವ್ಯಾಲ್ಯೂಸಲ್ಲಿ ಸೊ ಯಾವುದು ಮೆಡಿಯನ್ ಬರುತ್ತೆ ಅದು Q3 ಆಗುತ್ತೆ. ಓಕೆ, Q3 ವ್ಯಾಲ್ಯೂ ಆಗುತ್ತೆ. ಸೊ Q3 ವ್ಯಾಲ್ಯೂ ಬಂದುಬಿಟ್ಟು ಇವಾಗ 26, 34ನ ಇಗ್ನೋರ್ ಮಾಡಿದ್ರೆ ನನಗೆ ಮಿಕ್ಕಿರೋದು 24, 28 ಮತ್ತು 31. ಸೊ ಈ 28, 31 ನಾನು ಇಗ್ನೋರ್ ಮಾಡಿಬಿಟ್ರೆ ಯಾವುದೇ ರೀತಿ ಮಿಡಲ್ ವ್ಯಾಲ್ಯೂಸ್ ಇರಲಿಲ್ಲ. ಸೊ ನಾನು ಅದಕ್ಕೆ ಏನಂತ ತೊಗೊಳ್ತೀನಿ ಅಂದರೆ ಇದ್ರದ್ದು ಆವ್ರೇಜ್ ತೊಗೊಳ್ತೀನಿ. ಓಕೆ, ಸೊ ಏನು ಬರುತ್ತೆ? ಸೊ 28 + 31 ಡಿವೈಡೆಡ್ ಬೈ 2 ಮಾಡಿದಾಗ ನನಗೆ 29.5 ಬರುತ್ತೆ. ಓಕೆ, ಸೊ ಇವಾಗ ನಮಗೆ Q1, Q2, Q3 ಮೂರು ಸಿಕ್ತು. ಸೊ ದೀಸ್ ಆರ್ ದ ಕ್ವಾರ್ಟೈಲ್ಸ್. ಸೊ ಕ್ವಾರ್ಟೈಲ್ಸ್ ಬಂದಾದಮೇಲೆ ನನಗೆ ಆರಾಮಾಗಿ IQR ಸಿಗುತ್ತೆ. IQR ಫಾರ್ಮುಲಾ ಏನು? Q3 - Q1. Q3 ಏನು? 29.5. Q1 ವ್ಯಾಲ್ಯೂ ಏನು? 16.5. ಸೊ ಇದನ್ನು ಮಾಡಿದಾಗ ನನಗೆ ಎಷ್ಟು ಬರುತ್ತೆ? 29.5 - 16.5 ಏನು ಬರುತ್ತೆ? 13 ಬರುತ್ತೆ. ಸೊ ಕ್ವೆಶನಲ್ಲಿ ಕೇಳಿರೋದೇನು? ಫೈಂಡ್ IQR. ನಮಗೆ ಸಿಕ್ಕಿರೋದೇನು? 13 IQR. ಓಕೆ, ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ IQR. ಅರ್ಥ ಆಯ್ತಲ್ವಾ? ಸೊ ಯಾವ ರೀತಿ ಕ್ವೆಶನ್ನ ಸಾಲ್ವ್ ಮಾಡೋದು ಅಂತ. ಸೊ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ನಮ್ಮ ಒಂದು ವಾಟ್ಸಪ್ ಚಾನೆಲ್ ಕೂಡ ಇದೆ. ಸೊ ನಿಮಗೆ ಏನೇ ಅಪ್ಡೇಟ್ಸ್ ಕೂಡ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಆ್ಯಕ್ಟಿವ್ ಆಗಿರಿ ಆ ಒಂದು ವಾಟ್ಸಪ್ ಚಾನಲ್ಲು ಕೂಡ ಅಂತ ಹೇಳಿ. ಸೊ ನಾವು ಆಲ್ರೆಡಿ IQRಲ್ಲಿ ನಾವು ಕ್ವೆಶನ್ನ ಸಾಲ್ವ್ ಮಾಡಿದ್ದೀವಿ ಅಲ್ವಾ? ಸೊ ಇವಾಗ ಅದೇ IQR ಮೇಲೆ ಇನ್ನೂ ಒಂದು ಕ್ವೆಶನ್ ಸಾಲ್ವ್ ಮಾಡೋಣ. ಸೊ ನಿಮಗೆ ಅವಾಗ ಒಂದು ಕ್ಲಾರಿಟಿ ಸಿಗುತ್ತೆ ನಾನು ಯಾವ ರೀತಿ ಸಾಲ್ವ್ ಮಾಡಬೇಕಂತ. ಸೊ ಕೊಟ್ಟಿರೋ ಕ್ವೆಶನಲ್ಲಿ ದ ಟೀಚರ್ ರೆಕಾರ್ಡೆಡ್ ದ ಟೆಸ್ಟ್ ಸ್ಕೋರ್ಸ್ ಆಫ್ 12 ಸ್ಟೂಡೆಂಟ್ಸ್. ಸೊ ಅವ್ರದ್ದು ಟೆಸ್ಟ್ ಮಾರ್ಕ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಅದಕ್ಕೆ IQRನ ಫೈಂಡ್ ಔಟ್ ಮಾಡಿ, ಔಟ್ಲಯರ್ಸ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಈ ಥರ ಬಂದಾಗ ನಾವು ಆಲ್ರೆಡಿ ಸ್ಟೆಪ್ಸ್ನ ಫಾಲೋ ಮಾಡಿಕೊಂಡು ಯಾವ ರೀತಿ ಸಾಲ್ವ್ ಮಾಡೋ ಅಂತ ನೋಡಿದ್ದೀವಿ. ಸೊ ಇವಾಗ ಅದೇ ರೀತಿ ಸ್ಟೆಪ್ಸ್ನ ಒಂದೊಂದಾಗಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತಿದ್ವಿ ನಾವು? ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಏನು? ಇನ್ಕ್ರೀಸಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು. ಇನ್ಕ್ರೀಸಿಂಗ್ ಆರ್ಡರಲ್ಲಿ ಆಲ್ರೆಡಿ ಅವ್ರು ಡೇಟಾ ಸೆಟ್ ಕೊಟ್ಟಿರೋದ್ರಿಂದ ನಾನು ಅದೇ ರೀತಿ ಡೇಟಾ ಸೆಟ್ನ ನಾನು ಬರ್ಕೊತೀನಿ. ಓಕೆನಾ, ಆಲ್ರೆಡಿ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಇದೆ. ಸೊ ನೆಕ್ಸ್ಟ್ ಸ್ಟೆಪ್ 2 ಅಲ್ಲಿ ಏನು ಮಾಡಬೇಕು ನಾವು? ಫೈಂಡ್ ದ ಕ್ವಾರ್ಟೈಲ್ಸ್. ಓಕೆ, ಕ್ವಾರ್ಟೈಲ್ಸ್ ಅಂತ ಅಂದರೆ ಸೊ Q2, Q1 ಮತ್ತು Q3 ಅಲ್ವಾ? ಸೊ ಇದೆಲ್ಲ ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಔಟ್ಲಯರ್ಸ್ ಅಂತ ಅಂದರೆ ಇವಾಗ ನಾವು ಲಾಸ್ಟಲ್ಲಿ ನಾವೇನು ಮಾಡ್ತೀವಿ, ಲೋಯರ್ ಬೌಂಡು ಮತ್ತು ಅಪ್ಪರ್ ಬೌಂಡ್ ಅಂತ ಒಂದು ಹೊಸ ಕಾನ್ಸೆಪ್ಟ್ ಬರುತ್ತೆ. ಓಕೆನಾ. ಸೊ ಲೋಯರ್ ಬೌಂಡ್, ಅಪ್ಪರ್ ಬೌಂಡು, ಸೊ ಆ ಕಾನ್ಸೆಪ್ಟ್ ಬಂದಾಗ ಸೊ ಯಾವ ವ್ಯಾಲ್ಯೂ ಲೋಯರ್ ಬೌಂಡ್ಕಿನ್ನ ಲೆಸ್ಸರ್ ಅಂದರೆ ಲೋಯರ್ ಬೌಂಡ್ಕಿನ್ನ ಕೆಳಗೆ ಯಾವ ವ್ಯಾಲ್ಯೂ ಇದೆ ಅಥವಾ ಅಪ್ಪರ್ ಬೌಂಡ್ಕಿನ್ನ ಯಾವ ವ್ಯಾಲ್ಯೂ ಜಾಸ್ತಿ ಇದೆ ಅದನ್ನು ನಾವು ಔಟ್ಲಯರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಕ್ವೆಶನಲ್ಲಿ IQR ಮತ್ತು ಔಟ್ಲಯರ್ಸ್ ಎರಡೂ ಫೈಂಡ್ ಔಟ್ ಮಾಡಿ ಅಂದರೆ ಇವಾಗ ಕಂಪ್ಲೀಟ್ ನಾನು ಕ್ವೆಶನ್ ಸಾಲ್ವ್ ಮಾಡ್ತೀನಲ್ವಾ, ಸೊ ಆ ರೀತಿ ನೀವು ಮಾಡಬೇಕು. ಸೊ ನಾವು Q2, Q1, Q3ನ ನಾವು ಏನಂತ ಕರಿತೀವಿ, ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಸೊ ಇವಾಗ ಸೊ Q2 ಅಂತ ಅಂದರೆ ಏನು?
Q2 ಅಂದರೆ ಅದೊಂದು ಕ್ವಾರ್ಟೈಲ್ಸು ಮೀಡಿಯನ್. ಓಕೆನಾ, ಮೀಡಿಯನ್ ಕಂಡುಹಿಡಿಬೇಕು. ಯಾವುದ್ರ ಮೀಡಿಯನ್ನು? ಸೊ ಈ ಮೀಡಿಯನ್ ಬಂದುಬಿಟ್ಟು ಸೊ ಹೋಲ್ ಡೇಟಾ ಸೆಟ್ ಇರುತ್ತಲ್ವ, ಹೋಲ್ ಡೇಟಾ ಸೆಟ್ದು ಮೀಡಿಯನ್ ಬಂದು Q2 ಆಗಿರುತ್ತೆ. ಸೊ ಇವಾಗ ಇದರಲ್ಲಿ ಯಾವುದಾದ್ರೂ ಮಿಡಲ್ ಎಲಿಮೆಂಟ್ ಇದೆಯಾ? ಆ್ಯಕ್ಚುಲಿ ಏನಾದರೂ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇದ್ದರೆ ನಮಗೆ ಈಸಿಯಾಗಿ ಮಿಡಲ್ ಎಲಿಮೆಂಟ್ ಸಿಗುತ್ತೆ. ಸೊ ಇವಾಗ ನಮಗೆ ಆಡ್ ನಂಬರ್ ಆಫ್ ಎಲಿಮೆಂಟ್ಸ್ ಇಲ್ಲ ಅಂತ ಅಂದರೆ ಮಿಡಲ್ ಎಲಿಮೆಂಟು ಸಿಗೋದು ಕಷ್ಟ. ಸೊ ಅವಾಗ ನಾವೇನು ಮಾಡಬೇಕು? ಆವ್ರೇಜ್ ಆಫ್ 2 ನಂಬರ್ಸ್ನ ತೊಗೊಳ್ಬೇಕು. ಸೊ ಇವಾಗ ಯಾವ 2 ನಂಬರ್ಸ್ನ ತೊಗೊಳ್ತೀರಾ? ಮಿಡಲಲ್ಲಿರೋ 2 ನಂಬರ್ಸ್ನ ನೀವು ತೊಗೊಳ್ಬೇಕು. ಸೊ ಇವಾಗ 45 85ನ ಇಗ್ನೋರ್ ಮಾಡಿದ್ರೆ ಸೊ 50 80, ಆಮೇಲೆ 55 75, 60 72, 62 70. ಸೊ ಇನ್ನು ಮಿಕ್ಕಿರೋದನ್ನ ಇವೆರಡೂ ನಮ್ಗೆ ಇಗ್ನೋರ್ ಮಾಡಿದ್ರೆ ನಮ್ಗೆ ಯಾವುದೇ ರೀತಿ ಮಿಡಲ್ ಎಲಿಮೆಂಟ್ ಅನ್ನೋದು ಸಿಗೋದಿಲ್ಲ. ಸೊ ಅದರಿಂದ ನಾವೇನು ಮಾಡ್ತೀವಿ? ಸೊ ಇದ್ರದ್ದು ಆವ್ರೇಜ್ ತೊಗೊಳ್ತೀವಿ. ಏನಿದ್ರದ್ದು ಆವ್ರೇಜು? ಸೊ 65 + 68 ಡಿವೈಡೆಡ್ ಬೈ 2. ಸೊ ಏನು ಬರುತ್ತೆ? 65 + 68 ಡಿವೈಡೆಡ್ ಬೈ 2 ಏನು ಬರುತ್ತೆ ನಮಗೆ? 66.5 ಅಂತ ಬರುತ್ತೆ. ಸೊ Q2 ಏನಾಯಿತು? 66.5 ಬಂತು. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ನೆಕ್ಸ್ಟ್ ನಾವು Q1ನ ಫೈಂಡ್ ಔಟ್ ಮಾಡಬೇಕು. Q1 ಅಂದರೆ ಏನು? Q1 ಅಂದರೆ ಲೋಯರ್ ಹಾಫ್. ಓಕೆನಾ, Q1ನ ಫೈಂಡ್ ಔಟ್ ಮಾಡಬೇಕು. ಈ Q1 ಬಂದು ಏನಾಗುತ್ತೆ? ಲೋಯರ್ ಹಾಫ್ ಆಗುತ್ತೆ. ಸೊ ಲೋಯರ್ ಹಾಫ್ ಎಕ್ಸೆಪ್ಟ್ ಮಿಡಿಯನ್. ಓಕೆ, ಸೊ ಮಿಡಿಯನ್ ಅನ್ನೋದಕ್ಕೆ ಈ ಒಂದು ಮಿಡಿಯನ್ ಎಲಿಮೆಂಟು ನಮ್ಮ ಡೇಟಾ ಸೆಟ್ಟಲ್ಲಿ ಇಲ್ಲ. ಸೊ ನಾವು ಅವಾಗ ಏನು ಮಾಡಬೇಕಾಗತ್ತೆ? ಸೊ ಅರ್ಧ ಪಾರ್ಟು ಡೇಟಾ ಸೆಟ್ಟಲ್ಲಿರುವಂಥ ಅರ್ಧ ಪಾರ್ಟು ನಾವು ಲೋಯರ್ ಹಾಫ್ ಅಂತ ತೊಗೋಬೇಕು, ಇನ್ನು ಅರ್ಧ ಪಾರ್ಟು ನಾವು ಅಪ್ಪರ್ ಹಾಫ್ ಅಂತ ತೊಗೊಳ್ಬೇಕು. ಓಕೆನಾ, ಸೊ ಲೋಯರ್ ಹಾಫ್ ಅಂತ ಅಂದರೆ ನಾನು ಯಾವ್ಯಾವ ವ್ಯಾಲ್ಯೂಸ್ ಬರುತ್ತೆ? ಸೊ 45 50 55 60 62 65. ಸೊ ಇದ್ರದ್ದು ಡೇಟಾ ಸೆಟ್ಟು ಹಾಫ್ ಸೆಟ್ನ ನಾನು ಲೋಯರ್ ಹಾಫ್ ಅಂತ ತೊಗೊಂಡಿದ್ದೀನಿ. ಸೊ ಆವಾಗ ಈ Q1 ಕ್ವಾರ್ಟೈಲ್ ಏನಾಗುತ್ತೆ? ಇದ್ರದ್ದು ಮೀಡಿಯನ್ ಆಗುತ್ತೆ. ಸೊ ಇವಾಗ 45 65ನ ಇಗ್ನೋರ್ ಮಾಡಿದ್ರೆ 50 62ನ ಇಗ್ನೋರ್ ಮಾಡಿದ್ರೆ ಇನ್ನು ಮಿಕ್ಕಿರೋದು ಯಾವುದು? ಇವೆರಡು. ಓಕೆನಾ, ಸೊ ಇವೆರಡರ ಮಧ್ಯೆ ಯಾವುದಾದ್ರೂ ಒಂದು ಎಲಿಮೆಂಟ್ ಇದ್ರೂ ಕೂಡ ನಾನು ಅದನ್ನೇ ಮೀಡಿಯನ್ ಆಗಿ ತೊಗೊಳ್ತಿದ್ದೆ. ಬಟ್ ಏನಂದರೆ ಇಲ್ಲಿ 2 ಎಲಿಮೆಂಟ್ಸ್ ಇರೋದ್ರಿಂದ ನಾನು ಏನು ಮಾಡ್ತೀನಿ? ಇವೆರಡರದ್ದು ಆವ್ರೇಜ್ ತೊಗೊಳ್ತೀನಿ. ಸೊ 55 + 60 ಡಿವೈಡೆಡ್ ಬೈ 2. ಸೊ 55 + 60 ಡಿವೈಡೆಡ್ ಬೈ 2 ಏನಾಗುತ್ತೆ ನಮಗೆ? 57.5 ಬರುತ್ತೆ. 57.5. ಸೊ ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ನಾವೇನು ಮಾಡಬೇಕು? ಸ್ಟೆಪ್ 4ಅಲ್ಲಿ ನಾವು Q3ನ ಕಂಡುಹಿಡಿಬೇಕು. ಸೊ Q3 ಅಂದರೆ ಏನು? ಈ Q3 ಬಂದುಬಿಟ್ಟು ಅಪ್ಪರ್ ಹಾಫ್. ಸೊ ಅಪ್ಪರ್ ಹಾಫ್ ಎಕ್ಸೆಪ್ಟ್ ಮಿಡಿಯನ್. ಸೊ ಈ ಮಿಡಿಯನ್ನು ಇಲ್ಲಿಲ್ಲದೆ ಇರೋ ಕಾರಣದಿಂದ ನಾವು ಈ ಮಿಕ್ಕಿರೋ ಹಾಫ್ ಡೇಟಾ ಸೆಟ್ನ ನಾವು ಇಲ್ಲಿ ಅಪ್ಪರ್ ಹಾಫ್ ಡೇಟಾ ಸೆಟ್ಟಾಗಿ ತೊಗೊಳ್ತೀವಿ. ಮಿಕ್ಕಿರೋದು ಯಾವುದು? 65 ಮೇಲ್ಗಡೆ, 68 70 72 75 80 85. ಸೊ ಅಲ್ವಾ? ಸೊ ಈ ಒಂದು ಡೇಟಾ ಸೆಟ್ಟಲ್ಲಿ ಸೊ ಮಿಡಲ್ ಎಲಿಮೆಂಟು ಅಂದರೆ ಅಥವಾ ಮೆಡಿಯನ್ನ ನಾವು ಕಂಡುಹಿಡಿಬೇಕು. ಸೊ Q3ಅಲ್ಲಿ ಮೆಡಿಯನ್ನ ಹೆಂಗೆ ಕಂಡುಹಿಡಿತೀರಾ? 72 + 75 ಡಿವೈಡೆಡ್ ಬೈ 2 ಏನು ಬರುತ್ತೆ? 72 + 75 ಡಿವೈಡೆಡ್ ಬೈ 2 ಏನು ಬರುತ್ತೆ ನಮಗೆ? 73.5 ಬರುತ್ತೆ. ಓಕೆ, 73.5. ನಮಗೆ ಕ್ವೆಶನಲ್ಲಿ ಏನು ಕೇಳಿದ್ದಾರೆ? IQRನ ಫೈಂಡ್ ಔಟ್ ಮಾಡಿ ಅಂತ. IQR ಫಾರ್ಮುಲಾ ಏನು? Q3 - Q1. Q3 ವ್ಯಾಲ್ಯೂ ಏನು? 73.5. Q1 ವ್ಯಾಲ್ಯೂ 57.5. ಸೊ 73.5 - 57.5 ಎಷ್ಟಾಗುತ್ತೆ? 16 ಆಗುತ್ತೆ. ಓಕೆ, ನಮ್ಮ IQR ವ್ಯಾಲ್ಯೂ ಏನು? 16. ಓಕೆ, ಸೊ ಇವಾಗ ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು IQR ವರ್ಗೂ ಹೇಳ್ಕೊಟ್ಟಿದ್ದೆ. ಸೊ ಈ ಒಂದು ಕ್ವೆಶನಲ್ಲಿ ಅಕಸ್ಮಾತ್ ನಿಮಗೆ ಕ್ವಾರ್ಟೈಲ್ಸ್ನ ಕಂಡುಹಿಡೀರಿ ಅಂತ ಅಂದರೆ ಸೊ ಆವಾಗ ನಮಗೆ ಲೋಯರ್ ಬೌಂಡ್ ಮತ್ತು ಅಪ್ಪರ್ ಬೌಂಡ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ. ಓಕೆ, ಸೊ ಈ ಲೋಯರ್ ಬೌಂಡ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ? ಲೋಯರ್ ಬೌಂಡ್ದು ಫಾರ್ಮುಲಾ ಏನು ಅಂತ ಅಂದರೆ Q1 - 1.5 × IQR. ಓಕೆ, ಸೊ Q1 ವ್ಯಾಲ್ಯೂ ಎಷ್ಟು? ಸೊ Q1 ವ್ಯಾಲ್ಯೂ 57.5. ಸೊ 57.5 - 1.5 × IQR ವ್ಯಾಲ್ಯೂ ಎಷ್ಟು? 16. ಸೊ ಏನು ಬರುತ್ತೆ? 57.5 - 1.5 × 16 ಅಂತ ಅಂದರೆ ಆನ್ಸರ್ ಎಷ್ಟು ಬರುತ್ತೆ? 33.5 ಬರುತ್ತೆ. ಓಕೆ, 33.5. ನೆಕ್ಸ್ಟ್ ಅಪ್ಪರ್ ಬೌಂಡ್ ಕಾನ್ಸೆಪ್ಟ್ ಬರುತ್ತೆ ಅಂತ ನಾನು ಹೇಳಿದೆ. ಸೊ ಅಪ್ಪರ್ ಬೌಂಡ್ ಫೈಂಡ್ ಔಟ್ ಮಾಡೋದು ಹೇಗೆ? ಸೊ ಅಪ್ಪರ್ ಬೌಂಡ್ ಫೈಂಡ್ ಔಟ್ ಮಾಡೋದು Q3 + 1.5 × IQR. ಓಕೆ, ಸೊ Q3 ವ್ಯಾಲ್ಯೂ ಎಷ್ಟಿತ್ತು? 73.5 ಪ್ಲಸ್ 1.5 × 16 ಎಷ್ಟು ಬರುತ್ತೆ? 73.5 ಪ್ಲಸ್ 1.5 × 16 ಅಂತ ಮಾಡಿದಾಗ ನಮಗೆ 97.5 ಬರುತ್ತೆ.
ಓಕೆ 97.5. ಸೊ ಕೊಟ್ಟಿರೋಂಥ ಡೇಟಾ ಸೆಟ್ಟಲ್ಲಿ ಯಾವುದಾದ್ರೂ ವ್ಯಾಲ್ಯೂ ಓಕೆನಾ, ಯಾವುದಾದ್ರೂ ವ್ಯಾಲ್ಯೂ ಸೊ ಲೆಸ್ಸರ್ ದ್ಯಾನ್ 33.5 ಇದ್ದರೂ ಅಥವಾ ಆರ್ ಯಾವುದಾದ್ರೂ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 97.5 ಇದ್ದರೆ ನಾವು ಅದನ್ನು ಏನಂತ ಕರಿತೀವಿ, ನಾವು ಅದನ್ನು ಔಟ್ಲಯರ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಔಟ್ಲಯರ್ಸ್ ಅಂದರೆ ಏನಂತ ಗೊತ್ತಾಯ್ತಲ್ವಾ. ಸೊ ಯಾವುದಾದ್ರೂ ವ್ಯಾಲ್ಯೂ 33.5ಕಿಂತ ಕಡಿಮೆ ಇದೆಯಾ, ಇಲ್ಲ ಅಲ್ವಾ. ಸೊ ಯಾವುದಾದ್ರೂ ವ್ಯಾಲ್ಯೂ 97.5ಕಿಂತ ಜಾಸ್ತಿ ಇದೆಯಾ, ಇಲ್ಲ. ಸೊ ಅದರಿಂದ ಈ ಒಂದು ಕ್ವೆಶನಲ್ಲಿ ಯಾವುದೇ ರೀತಿ ಔಟ್ಲಯರ್ಸ್ ವ್ಯಾಲ್ಯೂ ಇಲ್ಲ. ಓಕೆ. ಸೊ ಕೊನೆಗೆ ನೀವು ಅದನ್ನು ಹೇಳಿ ಕನ್ಕ್ಲೂಡ್ ಮಾಡಿ, ಏನು, ದೇರ್ ಆರ್ ನೋ ಔಟ್ಲಯರ್ಸ್ ಅಂತ. ಓಕೆ, ಅರ್ಥ ಆಯ್ತಲ್ವಾ ಯಾವ ರೀತಿ ಈ ಒಂದು ಕ್ವೆಶನ್ನ ಸಾಲ್ವ್ ಮಾಡೋದು ಅಂತ. ಸೊ ಏನಾದರೂ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲೇ ನಾನು ರಿಪ್ಲೈ ಮಾಡ್ತೀನಿ. ನಾವು 5 ಪಾಯಿಂಟ್ ಸಮ್ಮರಿ ಬಗ್ಗೆ ನೋಡೋಣ. ಸೊ 5 ಪಾಯಿಂಟ್ ಸಮ್ಮರಿ ಅಂದರೆ ಏನು, ಯಾಕೆ ಈ ಒಂದು ಕ್ವೆಶನ್ನ ನಾವು 5 ಪಾಯಿಂಟ್ ಸಮ್ಮರಿ ಅಂತ ಕರಿತೀವಿ ಅಂತ ನಾವು ನೋಡೋಣ. ಸೊ ಕೊಟ್ಟಿರೋಂಥ ಕ್ವೆಶನಲ್ಲಿ 5 ಪಾಯಿಂಟ್ ಸಮ್ಮರಿನ ಕಂಡುಹಿಡಿಯಿರಿ ಈ ಒಂದು ಡೇಟಾ ಸೆಟ್ಟಿಗೆ ಅಂತ ಹೇಳಿದ್ದಾರೆ, ಮತ್ತು ಬಾಕ್ಸ್ ಪ್ಲಾಟ್ನ ನೀವು ಪ್ಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಯಾಕೆ ಇದನ್ನು ನಾವು 5 ಪಾಯಿಂಟ್ ಸಮ್ಮರಿ ಅಂತ ಕರಿತೀವಿ ಅಂತ ಅಂದರೆ, ಸೊ ಇಲ್ಲಿ ನಾವು ಒಂದು 5 ವ್ಯಾಲ್ಯೂಸ್ನ ಕಂಡುಹಿಡಿತೀವಿ. ಯಾವ್ಯಾವುದಪ್ಪ ಆ ಒಂದು ವ್ಯಾಲ್ಯೂಸ್ ಅಂತ ಅಂದರೆ, ನಾವು ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ಮತ್ತು ಇನ್ನೇನು ಕಂಡುಹಿಡಿತೀವಿ ಅಂತ ಅಂದರೆ Q1, Q2, Q3. ಸೊ ಈ 5 ವ್ಯಾಲ್ಯೂಸ್ನ ನಾವು ಕಂಡುಹಿಡಿಯೋದ್ರಿಂದ ಇದನ್ನು ನಾವೇನಂತ ಕರಿತೀವಿ, 5 ಪಾಯಿಂಟ್ ಸಮ್ಮರಿ ಅಂತ ಕರಿತೀವಿ. ಓಕೆನಾ. ಸೊ ಈ ಒಂದು 5 ಪಾಯಿಂಟ್ ಸಮ್ಮರಿನ ಇಟ್ಕೊಂಡು ನಾವು ಬಾಕ್ಸ್ ಪ್ಲಾಟ್ನ ಮಾಡಬೇಕು. ಸೊ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಕಂಪ್ಲೀಟಾಗಿ ನಿಮಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಆಫ್ ಆಲು ಅದನ್ನು ಹೋಗೋಕ್ಕಿಂತ ಮುಂಚೆ ಅದಕ್ಕೆ ಆದಂಥ ಟರ್ಮ್ಸ್ಗಳಿದ್ದಾವೆ. ಓಕೆನಾ. ಸೊ ಇವಾಗ ಮಿನಿಮಮ್ ವ್ಯಾಲ್ಯೂನ ನಾವೇನಂತ ಕರಿತೀವಿ ಅಂತ ಅಂದರೆ, ಮಿನಿಮಮ್ ವ್ಯಾಲ್ಯೂನ ನಾವು ಲೆಫ್ಟ್ ವಿಸ್ಕ್ಲರ್ ಅಂತ ಕರಿತೀವಿ. ಸೊ ಮಿನಿಮಮ್ ವ್ಯಾಲ್ಯೂನ ಲೆಫ್ಟ್ ವಿಸ್ಕಲರ್ ಅಂತ ಕರಿತೀವಿ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂನ ನಾವು ರೈಟ್ ವಿಸ್ಕ್ಲರ್ ಅಂತ ಕರಿತೀವಿ. ಓಕೆ, ರೈಟ್ ವಿಸ್ಕ್ಲರ್ ಅಂತ ಕರಿತೀವಿ. ಸೊ Q1ನ ನಾವು ಬಾಕ್ಸ್ ಸ್ಟಾರ್ಟ್ ಅಂತ ಕರಿತೀವಿ. ಓಕೆ, Q3ನ ನಾವು ಬಾಕ್ಸ್ ಎಂಡ್ ಅಂತ ಕರಿತೀವಿ. ಸೊ Q2ನ ನಾವು ಏನಂತ ಕರಿತೀವಿ, ಮಿಡ್ ವ್ಯಾಲ್ಯೂ ಅಥವಾ ಬಾಕ್ಸ್ ಮಿಡ್ ಅಂತಲೇ ನಾವು ಕರಿತೀವಿ. ಓಕೆನಾ. ಸೊ ಈ ಟರ್ಮ್ಸ್ ಎಲ್ಲ ಗೊತ್ತಾಯ್ತಲ್ವಾ ಏನೇನು ಕರೀತಾರೆ ಅಂತ. ಸೊ ಇದು ಯಾಕೆ ಇಂಪಾರ್ಟೆಂಟು ಈ ಟರ್ಮ್ಸ್ನ ನೆನ್ಪಿಟ್ಕೊಳ್ಳೋದು ಅಂದರೆ, ಬಾಕ್ಸ್ ಪ್ಲಾಟಲ್ಲಿ ಪ್ಲಾಟ್ ಮಾಡಬೇಕಾದ್ರೆ ನಾವು ಈ ಟರ್ಮ್ಸ್ನ ನಾವು ಯೂಸ್ ಮಾಡಿಕೊಂಡು ಪ್ಲಾಟ್ ಮಾಡ್ತೀವಿ. ಓಕೆ. ಸೊ ಫಸ್ಟು ಇದರಲ್ಲೂ ಕೂಡ ನಾವು ಆಲ್ರೆಡಿ Q1, Q2, Q3 ಯಾವ ರೀತಿ ಕಂಡುಹಿಡಿಯೋದಂತ ಗೊತ್ತು. ಹೆಂಗೆ ನಾವು ಲಾಸ್ಟ್ 2 ವೀಡಿಯೋಸಲ್ಲೂ ಕೂಡ IQR ಹೆಂಗೆ ಕಂಡುಹಿಡಿದ್ವಲ್ಲ, IQR ಕಂಡುಹಿಡಿಬೇಕಾದ್ರೆ ನಾವು Q1, Q2, Q3 ಕಂಡುಹಿಡಿದ್ವಲ್ಲ, ಸೇಮ್ ಇಲ್ಲೂ ಅಷ್ಟೇ Q1, Q2, Q3 ಅದೇ ಥರ ಮೆಡಿಯನ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ. ಸೊ ಇವಾಗ ಫಸ್ಟ್ ಸ್ಟೆಪ್ಸ್ ನೋಡ್ಕೊತ ಹೋಗೋಣ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ನಾವೇನು ಮಾಡಬೇಕು, ಫಸ್ಟ್ ಸ್ಟೆಪ್ಪಲ್ಲಿ IQRಲ್ಲಿ ಏನು ಮಾಡ್ತಿದ್ವಿ, ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ತಿದ್ವಿ ಅಲ್ವಾ. ಸೊ ಇಲ್ಲೂ ಕೂಡ ಅಷ್ಟೇ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಳ್ಬೇಕು, ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್. ಸೊ ಅರೇಂಜ್ ಇನ್ ಅಸೆಂಡಿಂಗ್ ಆರ್ಡರ್ ಅಂತ ಅಂದರೆ ಏನು, ಇನ್ಕ್ರೀಸಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಡೇಟಾ ಯಾವ ರೀತಿ ಕೊಟ್ಟಿದ್ದಾರೆ, ಇದು ಅಸೆಂಡಿಂಗ್ ಆರ್ಡರಲ್ಲಿ ಇದೆಯಾ, ಇಲ್ಲ ಅಲ್ವಾ. ಸೊ ಇದನ್ನು ನಾವು ಫಸ್ಟು ಅಸೆಂಡಿಂಗ್ ಆರ್ಡರಲ್ಲಿ ನಾವು ಅರೇಂಜ್ ಮಾಡ್ಕೊಳ್ಬೇಕು. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಿಕೊಂಡಾಗ ಏನು ಬರುತ್ತೆ, ಫಸ್ಟು 2 ಬರುತ್ತೆ, ಆಮೇಲೆ 3 ಬರುತ್ತೆ, ಆಮೇಲೆ 4 ಬರುತ್ತೆ, ಆಮೇಲೆ 8 ಬರುತ್ತೆ, ಆಮೇಲೆ 9 ಬರುತ್ತೆ, ಆಮೇಲೆ 11 ಬರುತ್ತೆ, ಆಮೇಲೆ 13 ಬರುತ್ತೆ. ಸೊ ಅಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನೇನು ಮಾಡ್ಕೋಬೇಕು, ಈ ಎಲ್ಲ 5 ವ್ಯಾಲ್ಯೂಸ್ನೂ ಕೂಡ ನಾನು ಕಂಡುಹಿಡ್ಕೊಳ್ಬೇಕು. ಓಕೆ. ಫಸ್ಟ್ ವ್ಯಾಲ್ಯೂ ಏನು, ಮಿನಿಮಮ್ ವ್ಯಾಲ್ಯೂ ಅಂತ ಅಂದರೆ ಆ ಕೊಟ್ಟಿರೋವಂಥ ಡೇಟಾ ಸೆಟ್ಟಲ್ಲಿ ಯಾವ ವ್ಯಾಲ್ಯೂಸ್ ಚಿಕ್ಕದಿದೆ ಅಥವಾ ಯಾವ ವ್ಯಾಲ್ಯೂ ಮಿನಿಮಮ್ ಇದೆ ಅಲ್ವಾ, ಅದು ಬಂದು ಮಿನಿಮಮ್ ವ್ಯಾಲ್ಯೂ ಆಗುತ್ತೆ. ನಮ್ಮ ಡೇಟಾ ಸೆಟ್ಟಲ್ಲಿ ಯಾವುದು ಮಿನಿಮಮ್ ವ್ಯಾಲ್ಯೂ ಇದೆ, 2 ಅಲ್ವಾ. ಹೌದು. ನೆಕ್ಸ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂ ಏನಿರುತ್ತೆ. ಸೊ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಅಂದರೆ ನಮ್ಮ ಒಂದು ಡೇಟಾ ಸೆಟ್ಟಲ್ಲಿ ಯಾವ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಅಥವಾ ದೊಡ್ಡದಿದೆ ಅದನ್ನು ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಅದನ್ನು ನಾನು 13 ಅಂತ ತೊಗೊಳ್ತೀನಿ, ಯಾಕಂದರೆ ಅದೇ ನಮ್ಮ ಡೇಟಾ ಸೆಟ್ಟಲ್ಲಿರುವಂಥ ದೊಡ್ಡ ವ್ಯಾಲ್ಯೂ. ಓಕೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಾವು Q2ನ ಕಂಡುಹಿಡ್ಕೊತಿದ್ವಿ ಅಲ್ವಾ IQRಲ್ಲಿ. Q2 ಅಂದರೆ ಏನು, ಹೋಲ್ ಡೇಟಾ ಸೆಟ್ಟು ಮೆಡಿಯನ್ನ ನಾವು Q2 ಅಂತ ಕರಿತೀವಿ. ಸೊ ಈ ಮೆಡಿಯನ್ ಬಂದುಬಿಟ್ಟು ಮಿಡಲ್ ವ್ಯಾಲ್ಯೂ ಆಗಿರುತ್ತೆ. ಅಕಸ್ಮಾತ್ ನಮಗೆ ಮಿಡಲ್ ವ್ಯಾಲ್ಯೂ ಸಿಕ್ಕಿಲ್ಲ, 2 ಮಿಡಲ್ ವ್ಯಾಲ್ಯೂಸ್ ಇದೆ ಅಂತ ಅಂದರೆ ನಾವು ಅದನ್ನು ಆವ್ರೇಜ್ ಆಗಿ ತೊಗೊಳ್ತೀವಿ. ಸೊ ಇದು ಕಾನ್ಸೆಪ್ಟ್ ಆಗಿತ್ತು. ಓಕೆ.
ಸೊ ಇವಾಗ Q2 ಅಲ್ಲಿ ಮಿಡಲ್ ವ್ಯಾಲ್ಯೂ ಯಾವುದಿದೆ? ಸೊ ಇವಾಗ 2 ಮತ್ತು ನಾನು 13ನ ಇಗ್ನೋರ್ ಮಾಡ್ತೀನಿ, ಮತ್ತು 3 ಮತ್ತು 11ನ ಇಗ್ನೋರ್ ಮಾಡ್ತೀನಿ, 4 ಮತ್ತು 9ನ ಇಗ್ನೋರ್ ಮಾಡ್ತೀನಿ. ಮಿಡಲ್ ವ್ಯಾಲ್ಯೂ ಯಾವುದು? 8. ಓಕೆ, ಸೊ ನಾನು 8 ಬಂದುಬಿಟ್ಟು Q2 ವ್ಯಾಲ್ಯೂ ಆಗುತ್ತೆ. ಸೊ ಇದು ಬಂದುಬಿಟ್ಟು ಹೋಲ್ದು ಮೆಡಿಯನ್ ಆಗುತ್ತೆ. ಓಕೆ, ಹೋಲ್ ಡೇಟಾ ಸೆಟ್ಟು ಮೆಡಿಯನ್ ಆಗುತ್ತೆ. ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನೆಕ್ಸ್ಟ್ ಬಂದುಬಿಟ್ಟು ನಾವು Q1ನ ಕ್ಯಾಲ್ಕುಲೇಟ್ ಮಾಡಬೇಕು. Q1 ಅಂತ ಅಂದರೆ ಏನು? ಲೋಯರ್ ಹಾಫ್. ಓಕೆ, ಲೋಯರ್ ಹಾಫ್ ಎಕ್ಸೆಪ್ಟ್ 8. ಓಕೆ, ಎಕ್ಸೆಪ್ಟ್ ಮೆಡಿಯನ್. ಓಕೆನಾ, ಎಕ್ಸೆಪ್ಟ್ ಮೇನ್ ಮೆಡಿಯನ್ ಅಂತಲೇ ಹೇಳ್ಬೋದು. ದಟ್ ಈಸ್ ನಥಿಂಗ್ ಬಟ್ 8. ಸೊ ಇವಾಗ ನಾವು 8 ಬಿಟ್ಟು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿರೋದೆಲ್ಲ ಲೋಯರ್ ಹಾಫ್ ಆಗುತ್ತೆ. ಸೊ ಇವಾಗ 8 ಬಿಟ್ಟರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಯಾವ್ಯಾವ ನಂಬರ್ಸ್ ಉಳೀತು? ಸೊ 2, 3 ಮತ್ತು 4 ಅಲ್ವಾ? ಅದನ್ನು ನಾವಿಲ್ಲಿ ಬರ್ಕೋಬೇಕು. 2, 3, 4. ಸೊ Q1 ಬಂದು ಕೂಡ ಮೆಡಿಯನ್ ಅಂತ ಹೇಳಿದೆ. ಈ ಒಂದು ಲೋಯರ್ ಹಾಫ್ದು ಮೆಡಿಯನ್ ಏನಾಗುತ್ತೆ? ಮಿಡಲ್ ವ್ಯಾಲ್ಯೂ ಏನು? 3 ಅಲ್ವಾ? ಸೊ Q1 ವ್ಯಾಲ್ಯೂ ಬಂದುಬಿಟ್ಟು 3. ಓಕೆ, ಸೊ ನೆಕ್ಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡಬೇಕು? ನಾವು Q3ನ ಕ್ಯಾಲ್ಕುಲೇಟ್ ಮಾಡಬೇಕು. Q3 ಅಂತ ಅಂದರೆ ಏನು? Q3 ಬಂದುಬಿಟ್ಟು ಅಪ್ಪರ್ ಹಾಫ್ ಎಕ್ಸೆಪ್ಟ್ ಮೆಡಿಯನ್. ಓಕೆ, ಎಕ್ಸೆಪ್ಟ್ ಮೀಡಿಯನ್. ಸೊ ಯಾವ ಮೀಡಿಯನು? 8. ಸೊ ಅಪ್ಪರ್ ಹಾಫ್ ಅಂದರೆ ಮೀಡಿಯನ್ ಆದಮೇಲೆ ಬರೋವಂಥ ಎಲ್ಲ ರೈಟ್ ಹ್ಯಾಂಡ್ ಸೈಡ್ ವ್ಯಾಲ್ಯೂನ ನಾವು ಅಪ್ಪರ್ ಹಾಫ್ ವ್ಯಾಲ್ಯೂಸ್ ಅಂತ ತೊಗೊಳ್ತೀವಿ. ಸೊ ಇಲ್ಲಿ ನಾವು ಅದನ್ನು ಬರ್ಕೊಳ್ತೀವಿ. ಓಕೆ, ಯಾವ್ಯಾವ ವ್ಯಾಲ್ಯೂ ಇದೆ ಇಲ್ಲಿ? 9, 11 ಮತ್ತು 13 ಅಲ್ವಾ? ಸೊ ಇದರಲ್ಲಿ ಮೀಡಿಯನ್ ಏನಿರುತ್ತೆ ಅದು Q3 ವ್ಯಾಲ್ಯೂ ಆಗುತ್ತೆ. ಸೊ ಏನಪ್ಪ ಇದ್ರ Q3 ವ್ಯಾಲ್ಯೂ ಬಂದುಬಿಟ್ಟು ಅಂದರೆ 11 ಅಲ್ವಾ? ಇದೆ ಅಲ್ವಾ ಮೀಡಿಯನ್ ವ್ಯಾಲ್ಯೂ? ಅಷ್ಟೇ. ಸೊ ಇವಾಗ ನಾವು 5 ಪಾಯಿಂಟ್ಸ್ ಅಂದರೆ 5 ವ್ಯಾಲ್ಯೂಸ್ನ ಕಂಡುಹಿಡ್ದಾಯಿತು. ಸೊ ನೆಕ್ಸ್ಟ್ ಏನು ಮಾಡಬೇಕು? ನೆಕ್ಸ್ಟ್ ಬಂದುಬಿಟ್ಟು ನಾವೇನು ಮಾಡಬೇಕು ಅಂದರೆ ಬಾಕ್ಸ್ ಪ್ಲಾಟ್ನ ನಾವು ಇವಾಗ ಮಾಡಬೇಕು. ಸೊ ಇವೆಲ್ಲ ಗೊತ್ತಾಯ್ತಲ್ವಾ? ಇದನ್ನು ಏನಂತಾರೆ? ಬಾಕ್ಸ್ ಸ್ಟಾರ್ಟ್ ಅಂತಾರೆ, ಮಿಡ್ ವ್ಯಾಲ್ಯೂ ಅಂತಾರೆ, ಬಾಕ್ಸ್ ಎಂಡ್ ಅಂತಾರೆ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ವ್ಯಾಲ್ಯೂಸ್ ಕೂಡ ನೆನ್ಪಿಟ್ಕೊಳ್ಳಿ. ನಾನು ಯಾವ ರೀತಿ ಮಾಡಬೇಕಂತ ಹೇಳ್ತೀನಿ. ಓಕೆ, ಸೊ ಇವಾಗ ಬಾಕ್ಸ್ ಪ್ಲಾಟಲ್ಲಿ ಫಸ್ಟು ನಮ್ಮ ನೇಮಲ್ಲೇ ಗೊತ್ತಾಗ್ತಿದೆ ಏನಂತ ಅಂದರೆ ಫಸ್ಟು ನಾವು ಒಂದು ದೊಡ್ಡದಾಗಿ ಬಾಕ್ಸ್ ಹಾಕ್ಕೋಬೇಕು. ಓಕೆ, ಫಸ್ಟು ನಾವು ಬಾಕ್ಸ್ ಹಾಕ್ಕೋಬೇಕು. ಓಕೆ, ಈ ಒಂದು ಬಾಕ್ಸಲ್ಲಿ ಫಸ್ಟು ಇಂಟರ್ವಲ್ಸ್ ಹಾಕ್ಕೋಬೇಕು. ಆಲ್ಮೋಸ್ಟ್ ಯಾವಾಗಲೂ ಇಂಟರ್ನಲ್ಸು 2, 4, 6, 8, 10, 12, 14, 16. ಓಕೆ, 2 ಇಂಟರ್ವಲ್ಸಲ್ಲಿ ಏನು ಮಾಡ್ಕೋಬೇಕು? ನೀವು ಈ ಥರ ಅರೇಂಜ್ ಮಾಡ್ಕೊಳ್ಬೇಕು. ಎಕ್ಸ್ ಆ್ಯಕ್ಸಿಸಲ್ಲಿ ನೀವು ಹಾಕ್ಕೋಬೇಕು. ಅದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು? ಫಸ್ಟು ನಾವೇನು ಕಂಡಿಡ್ಕೊಂಡ್ವಿ? ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಮಿನಿಮಮ್ ವ್ಯಾಲ್ಯೂ ಎಷ್ಟು? 2. ಸೊ ಫಸ್ಟು 2 ಹತ್ರ ನಾನೊಂದು ಲೈನ್ ಹಾಕ್ಕೋತೀನಿ. ಓಕೆ, 2 ಹತ್ರ ನಾನು ಏನು ಮಾಡ್ತೀನಿ? ಒಂದು ಲೈನ್ನ ಹಾಕ್ಕೊಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಏನಿದೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿದೆ. ಅದೆಷ್ಟು? 13. ಸೊ 13 ಹತ್ರ ನಾನೊಂದು ಲೈನ್ ಹಾಕ್ಕೊಳ್ತೀನಿ. ಸೊ 13 ಇವಾಗ 12 ಇಲ್ಲಿದೆ ಅಂದರೆ 13 ಇದ್ರ ಮಧ್ಯದಲ್ಲಿ ಬರುತ್ತೆ ಅಲ್ವಾ? ಸೊ ನಾನು ಇಲ್ಲಿ 30 ಹತ್ರ ಒಂದು ಲೈನ್ ಹಾಕ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ಏನು ಕಂಡುಹಿಡಿದ್ವಿ ನಾವು? Q2ನ ಕಂಡುಹಿಡಿದ್ವಿ. ಸೊ ಇವಾಗ ನಾನು ಹೇಳಿದೆ Q1 ಬಂದುಬಿಟ್ಟು ಬಾಕ್ಸ್ ಸ್ಟಾರ್ಟು, Q2 ಬಂದುಬಿಟ್ಟು ಮಿಡ್ ವ್ಯಾಲ್ಯೂ, Q3 ಬಂದುಬಿಟ್ಟು ಬಾಕ್ಸ್ ಎಂಡ್ ಅಂತ ಅಲ್ವಾ? ಸೊ ಇವಾಗ ಫಸ್ಟು ಬಾಕ್ಸ್ ಸ್ಟಾರ್ಟ್ ಅಂದರೆ Q1 ವ್ಯಾಲ್ಯೂನ ತೊಗೊಳ್ತೀನಿ. ಸೊ Q1 ವ್ಯಾಲ್ಯೂ ಎಷ್ಟಿದೆ? 3 ಇದೆ. ಸೊ Q1 ವ್ಯಾಲ್ಯೂ 3 ಅಂದರೆ ನಾನು 3 ಹತ್ರ ಒಂದು ಲೈನ್ ಹಾಕ್ಕೊಳ್ತೀನಿ. ಇವಾಗ 2 ಇಲ್ಲಿ ಇದೆ ಅಂದರೆ 3 ಇಲ್ಲಿ ಬರುತ್ತಾ? ಹೌದು. ಸೊ ನಾನು ಇಲ್ಲೊಂದು ಚಿಕ್ಕ ಲೈನ್ ಹಾಕ್ಕೊಳ್ತೀನಿ. ಸೊ ನೆಕ್ಸ್ಟ್ ಬಾಕ್ಸ್ ಎಂಡ್ ಏನಿದೆ? Q3 ವ್ಯಾಲ್ಯೂ ಏನು? 11 ಅಲ್ವಾ? 11 ಹತ್ರ ನಾನು ಇನ್ನೂ ಒಂದು ಲೈನ್ ಹಾಕ್ಕೊತೀನಿ. 10 ಇಲ್ಲಿದೆ ಅಂದರೆ 11 ಆಲ್ಮೋಸ್ಟ್ ಇಲ್ಲಿ ಬರುತ್ತೆ, ಇಲ್ಲಿ ಹಾಕ್ಕೋತೀನಿ. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀನಿ? ನಾನು ಈ ಒಂದು 2 ಲೈನ್ನ ನಾನು ಜಾಯಿನ್ ಮಾಡ್ತೇನೆ. ಓಕೆ, ಜಾಯಿನ್ ಆದಮೇಲೆ ಸೊ ಇಲ್ಲಿ ನಾನು ಒಂದು ಕನೆಕ್ಷನ್ ಬಿಲ್ಡ್ ಮಾಡ್ತೀನಿ. ನೆಕ್ಸ್ಟು ಇನ್ನು ಯಾವ ವ್ಯಾಲ್ಯೂ ಮಿಕ್ತು? ನಾವು ಲೆಫ್ಟ್ ವ್ರಿಸ್ಕಲ್ಲಿ ಹಾಕ್ಕೊಂಡ್ವಿ, ರೈಟ್ ವ್ರಿಸ್ಕಲ್ಲಿ ಹಾಕ್ಕೊಂಡ್ವಿ, ಬಾಕ್ಸ್ ಸ್ಟಾರ್ಟ್, ಬಾಕ್ಸ್ ಎಂಡ್ ಎಲ್ಲ ಹಾಕ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಮಿಕ್ಕಿರೋದು ಮಿಡಲ್ ವ್ಯಾಲ್ಯೂ. ಸೊ Q2 ಅಂದರೆ 8. ಸೊ 8 ವ್ಯಾಲ್ಯೂ ಎಲ್ಲಿದೆ? ಸೊ ಅಲ್ಲಿ ನಾವೊಂದು ಲೈನ್ ಹಾಕ್ಕೋತೀವಿ ಅಷ್ಟೇ. ಸೊ 8 ಹತ್ರ ಒಂದು ಲೈನ್ ಹಾಕ್ಕೋತೀವಿ. ಸೊ ಇಷ್ಟೇ, ಇದು ಬಂದ್ಬಿಟ್ಟು ಬಾಕ್ಸ್ ಪ್ಲಾಟ್. ಸೊ ಬೇಕಾದರೆ ನೀವು ಇಲ್ಲಿ ಮೆನ್ಷನ್ ಕೂಡ ಮಾಡ್ಕೊಬೋದು. ಸೊ ಇದು ಬಾಕ್ಸ್ ಎಂಡ್, ಇದು ಬಾಕ್ಸ್ ಸ್ಟಾರ್ಟ್, ಇದು ಮಿಡ್ ವ್ಯಾಲ್ಯೂ, ಇದು ಲೆಫ್ಟ್ ವ್ರಿಸ್ಕಲ್ಲು, ರೈಟ್ ವ್ರಿಸ್ಕಲ್ ಅಂತ ನೀವು ಮೆನ್ಷನ್ ಮಾಡ್ಕೊಳ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ 5 ಪಾಯಿಂಟ್ ಸಮ್ಮರಿ ಮತ್ತು ಬಾಕ್ಸ್ ಪ್ಲಾಟ್ ಬಗ್ಗೆ. ಸೊ ನಿಮಗೇನಾದರೂ ಡೌಟ್ಸ್ ಇದ್ದರೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಿಮಗೆ ಅಲ್ಲೇ ರಿಪ್ಲೈ ಮಾಡ್ತೀನಿ. ಓಕೆ, ಸೊ ನಮ್ಮ ಒಂದು ವಾಟ್ಸಪ್ ಚಾನಲ್ ಕೂಡ ಇದೆ, ಅದರಲ್ಲೂ ಕೂಡ ಫಾಲೋ ಮಾಡ್ಕೊಳ್ಳಿ. ಏನೇ ಅಪ್ಡೇಟ್ಸ್ ಬಂದರೂ ಕೂಡ ನಿಮ್ಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. Okay, so that's it guys. So thank you so much.